ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮನುಷ್ಯನಿಗೆ ಶುಭ ಹಾರೈಕೆ ಯಾವುದು, ಅದನ್ನ ಪಡೆಯೋದು ಹೇಗೆ, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನಾಗ್ಲೇ ಹೇಳ್ದಾಗೆ ಈ ಮನುಷ್ಯನಿಗೆ ಶುಭ ಹಾರೈಕೆ ಯಾವುದು ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶುಭ ಅನ್ನೋದನ್ನ ಹುಡುಕ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಯಾವಾಗ ಶುಭ ಸಿಗತ್ತೆ ಆಗತ್ತೆ ಅಂತ ನಾವು ಹುಡುಕ್ತಾ ಇರ್ತಕ್ಕಂಥ ಅಭ್ಯಾಸ ಅಂತೂ ಹೋಗಿಲ್ಲ, ಅಂತೂ ಅದು ಸಿಕ್ಕಿಲ್ಲ. ಯಾಕೆಂದ್ರೆ ಅದು ಇಲ್ವೇ ಇಲ್ಲ. ಯಾವುದು ಶುಭ ಅನ್ನೋದೇ ಇಲ್ವಾ? ಶುಭ ಅನ್ನೋದು ಇಲ್ವೇ ಇಲ್ಲ. ಯಾಕೆ ಅಂದ್ರೆ ನಾವು ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಶುಭ ಅಂದ್ರೆ ಯಾವುದು, ಎಲ್ಲಿ ಸಿಗತ್ತೆ, ಯಾರ ಹತ್ರ ಸಿಗತ್ತೆ, ಇದು ಗೊತ್ತಾಗಿದ್ರೆ, ಇದರ ಅರ್ಥ ಗೊತ್ತಾಗಿದ್ರೆ ನಾವು ನನಗೆ ಯಾವಾಗ ಶುಭ ಸಮಯ ಅಂತಕ್ಕಂಥ ಪ್ರಶ್ನೆ ಬರ್ತಾನೆ ಇರಲಿಲ್ಲ. ಇದು ಈಗ ಹೇಳಿದ್ಮೇಲೆ ಏನಾದ್ರು ಓಪನ್ ಆಗ್ಬೋದೋ ಏನೋ ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ಳೋರಿಗೆ. ಇಲ್ಲ ಅಂದರೆ ಇಲ್ಲ, ಅವ್ರು ಪುರೋಹಿತರು ಬರ್ಕೊಡ್ತಾರೆ, ಅದು ಶುಭ ಅಂತ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಂದರೆ ಪ್ರತಿ ಕ್ಷಣವೂ ಶುಭ ಇರಬೇಕು ಅಲ್ವೇನಮ್ಮ? ಹೌದು. ಯಾವುದಿರ್ಬೋದು ಅದು? ಪ್ರತಿ ಕ್ಷಣವೂ ಶುಭ ಇರಬೇಕು. ಕೇಳಬಾರ್ದು, ನಾವು ಬಯಸಬಾರ್ದು, ಕೇಳಬಾರ್ದು, ಬಯಸಬಾರ್ದು, ಹುಡುಕಬಾರ್ದು. ಸದಾ ಶುಭದಲ್ಲೇ ನಾವಿರಬೇಕು. ಇದು ನಾವೇನು ಋಷಿಗಳ ಹೋಗಿ ತಪಸ್ ಮಾಡೋಕ್ಕಾಗತ್ತಾ ಸದಾ ಇರಕ್ಕೆ? ಪ್ರಶ್ನೆ ಬರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನ ಅರ್ಪಣೆಯನ್ನು ಮಾಡಿ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಏನು? ಭಗವಂತ ಎಲ್ಲ ಕಡೆ ಇದ್ದಾನೆ ಹೌದು ಅಂತ ಹೇಳ್ತೀವಿ. ತೋರಿಸಿ ಅಂದ್ರೆ ಯಾರು ಇನ್ನೂ ತೋರಿಸಿಲ್ಲ. ಹೌದು, ಹೇಳ್ತಾ ಅಂತೂ ಇದ್ದಾರೆ, ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ. ಸರಿ, ತೋರಿಸಿ. ಮಾಡೋ ಕೆಲಸದಲ್ಲಿ ದೇವರಿದ್ದಾನೆ, ಎಲ್ಲ ಜಾಗದಲ್ಲೂ ದೇವರಿದ್ದಾನೆ, ಅದು ಒಪ್ಕೊಳ್ಳುವಂಥ ವಿಷಯನೇ, ತಪ್ಪಲ್ಲ ಅದು. ಆದರೆ ಆ ಪ್ರಶ್ನೆ ಹಾಕಿದಾಗ ಉತ್ತರ ಕೊಡ್ಲಿಕ್ಕೆ ಅವ್ರ ಹತ್ರ ಜಾಗ ಇಲ್ಲ. ಅವರ ನಂಬಿಕೆ ಮೇಲೆ ಹೇಳ್ತಾರೆ ಎಲ್ಲ ಕಡೆ ದೇವರಿದ್ದಾನೆ ಅಂತ. ಪ್ರಶ್ನೆ ಕೇಳೋರಿಗೆ ನಿನಗೆ ನಂಬಿಕೆ ಇರ್ಬೋದು, ನನಗೆ ಕಾಣಿಸ್ತಾ ಇಲ್ವಲ್ಲ, ನೀನ್ ನೋಡಿರ್ಬೋದು, ನೀನ್ ನೋಡಿದ್ಯಾ ಅಂತ ಕೇಳ್ತಾರೆ. ಸೊ ವಾದ ಶುರು ಆಗತ್ತೆ. ಅದಕ್ಕೆ ಅವಾಗ ಎಲ್ಲೋ ಒಂದ್ ಕಡೆ ಹೇಳ್ತಾನೆ, ಏನೋ ಒಂದು ಸಮರ್ಥನೆ. ಅದೆಲ್ಲ ಸತ್ಯ. ಹಾಗಿರ್ಬೇಕಾದ್ರೆ ನಾವು ಭಗವಂತನಿಲ್ಲದ ಜಾಗ ಇಲ್ಲ, ಭಗವಂತನಿಲ್ಲದ ಸಮಯವಿಲ್ಲ. ಎಲ್ಲಾ ಸಮಯದಲ್ಲೂ ಭಗವಂತ ಇರ್ತಾನೆ. ಅದಕ್ಕೆ ನಾವು ಕಂಡುಕೊಳ್ಬೇಕಾದಂಥ ಒಂದು ಪರ್ಯಾಯ ದಾರಿ ಇದೆ. ಏನು? ಎಲ್ಲ ಕಡೆ ಭಗವಂತ ನಮಗೆ ಕಾಣಿಸ್ಬೇಕು ಇದೆ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ದೇಹವನ್ನು ಹೋಲಿಕೆ ಮಾಡ್ಕೋಬೇಕು. ಏನು? ಸಾಮಾನ್ಯವಾಗಿ ಬಸವಣ್ಣನವರ ವಚನದಲ್ಲಿ ಒಂದು ನಮ್ಮ ದೇಹದ ಬಗ್ಗೆ ಒಂದು ವಿಚಾರ ಇದೆ. ಏನು? ದೇಹವೇ ದೇಗುಲವಯ್ಯ. ಹೌದಲ್ಲ? ಹೇಳ್ಬಿಟ್ರು ನಮ್ಗೆ ಸರಿ ಅರ್ಥ ಆಗಿಲ್ವಲ್ಲ ಅದು. ಅವ್ರು ಹೇಳಿ ಸರಿನೇ, ನಮ್ಗಿನ್ನೂ ಅರ್ಥ ಆಗಿಲ್ಲ. ಅರ್ಥ ಮಾಡ್ಕೊಂಡಾಗ ಹೌದಲ್ವಾ ನಾವು ಎಷ್ಟು ಮಟ್ಟಕ್ಕೆ ದೇವ್ರನ್ನ ಹುಡುಕ್ತಾ ಇದ್ದೀವಿ ಅಂತಕ್ಕಂಥ ಸತ್ಯ ಗೊತ್ತಾಗತ್ತೆ. ಏನದು ಅಂದರೆ ಕಾಲೇ ಕಂಬವಯ್ಯ, ದೇಹವೇ ದೇಗುಲವಯ್ಯ, ನನ್ನ ತಲೆ ಯಾವುದು ಕಳಶ ಅಂದ್ಬಿಟ್ರು, ಸುಳ್ಳು ಬಂದ್ಬಿಡ್ತಲ್ಲಿ, ಅಲ್ಲೇ ಸುಳ್ಳಾಗಿದ್ದು. ಅಮ್ಮ, ದೇವಾಲಯ ಅಂತಕ್ಕಂಥದ್ದು ಬರ್ತಕ್ಕಂಥ ಲೆಕ್ಕದಲ್ಲಿ ಗೋಪುರ ಬರಬೇಕು. ಗೋಪುರ ಆದ್ಮೇಲೆ ಕಳಶ ಬರಬೇಕು. ನಾವು ಚಿಟುಕು ಮಾಡ್ಬಿಟ್ಟು ಎಗರಿಸ್ಬಿಟ್ಟು ಅದನ್ನೇ ಸೇರಿಸ್ಬಿಟ್ಟು, ಹಾಗಿದ್ದ ಮೇಲೆ ಕಳಶ ಹೇಗೆ ಬರಬೇಕಿತ್ತು? ಅದನ್ನು ನಾವು ಮಾಡ್ಕೋಬೇಕು. ಯಾವುದನ್ನ? ಕಳಶನ ನಾವು ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು? ದೇವ್ರು ಸೃಷ್ಟಿ ಮಾಡೋ ದೇಹನ ನಾವು ಕಳಶ ಹೆಂಗೆ ರೆಡಿ ಮಾಡ್ಕೊಳ್ಳೋದು? ಆಗತ್ತೆ ಅಂತ್ಯಾ? ಕಷ್ಟ ಅಂತ್ಯಮ್ಮ? ಕಷ್ಟ ಅನ್ಸುತ್ತೆ ಗುರುಜಿ. ಏನಿಲ್ಲ, ಒಂದೇ ಸೆಕೆಂಡಲ್ಲಿ ಹೇಳ್ತೀನಿ ಉತ್ತರ ಅದಕ್ಕೆ. ಕಾಲನ್ನ ಜೋಡಿಸಿ ಎರಡು ಕೈಗಳನ್ನ ಮೇಲಕ್ಕೆ ಎತ್ತಿ ಜೋಡಿಸಿದಾಗ ತಲೆಯ ಮೇಲೆ ಕಳಶ ಆಗುತ್ತಾ ಇಲ್ವಾ? ಆಗುತ್ತೆ ಗುರುಜಿ. ಆಯ್ತಲ್ಲ, ಸಿಕ್ತಲ್ಲ? ಹೌದು. ಸೊ ಆ ರೀತಿಯಾಗಿ ನಮಗೆ ಬೇಕಾಗಿರತಕ್ಕಂತಹದ್ದು ನಮ್ಮ ಪ್ರಯತ್ನದಿಂದ ನಾವು ಭಗವಂತನನ್ನ ಕಾಣೋದಕ್ಕೆ ನಾವು ಈ ಪ್ರಯತ್ನವನ್ನ ಮಾಡಬೇಕು. ಪ್ರತಿದಿನ ಪ್ರತಿ ಮನೆಯಲ್ಲಿರ್ತಕ್ಕಂಥ ಪ್ರತಿ ಸದಸ್ಯರಿಗೂ
ಭಗವಂತನ ಸ್ಮರಣೆಯಲ್ಲೇ ಕಾಲ ಕಳೀತಕ್ಕಂಥ ಸ್ಥಿತಿ ಉದ್ಭವ ಆಗಬೇಕು. ಏನು ಹೇಳ್ತೀಯಮ್ಮ? ಹೌದು ಗುರುಜಿ. ಅಲ್ವಾ? ಯಾರಿಗೆ ಆಗಲಿ, ಮಕ್ಕಳಿಗೆ, ಗಂಡನಿಗೆ, ಹೆಂಡತಿಗೆ, ಎಲ್ಲರೂ ಕೂಡ ಭಗವಂತನ ಸ್ಮರಣೆ ಎಲ್ಲದೆ ಪ್ರಪಂಚದಲ್ಲಿ ನಮ್ಗೆ ಇನ್ಯಾವುದೂ ಇಲ್ಲ. ಇದು ಜಗತ್ತಿನ ಒಂದು ವಿಸ್ಮಯವಾಗಿರ್ತಕ್ಕಂಥ ರಹಸ್ಯ. ಏನ್ ಹೇಳ್ತೀಪ್ಪ? ಹೌದು ಗುರುಜಿ, ಹೌದು. ಕೈ ಮುಗಿ, ದೇವಸ್ಥಾನಕ್ಕೆ ಹೋಗು, ಮಂತ್ರ ಹೇಳು, ಸರಿಯಾಗಿ ಕೂತ್ಕೋ, ಇದೆಲ್ಲ ಹೇಳುವಂತ ಪ್ರಶ್ನೆನೇ ಬರಬಾರ್ದು. ಕುಟುಂಬವೇ ಪೂರ್ಣವಾಗಿ ಸಾಮೂಹಿಕವಾಗಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದು ಬಿಟ್ಟು ನಮಗೆ ಪ್ರಪಂಚ ಏನೂ ಇಲ್ಲ ಅಂತ ಭಗವಂತನ ಮೇಲೆ ಸದಾ ಭಾರ ಹಾಕಿದಾಗ ಮನುಷ್ಯನಿಗೆ ಭಾರ ಅನ್ನೋದು ಗೊತ್ತಾಗೋದೇ ಇಲ್ಲ. ಒಪ್ಕೋಬೋದಲ್ಲ? ಹೌದು ಗುರುಜಿ. ತಿರುಪತಿ ಅಂತಕ್ಕಂತಹ ಶ್ರೀನಿವಾಸರ ವಿಚಾರ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಆದರೆ ಒಂದು ಸಣ್ಣ ತುಣುಕನ್ನ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಆ ತಿರುಪತಿಯಲ್ಲಿರ್ತಕ್ಕಂತಹ ಶ್ರೀನಿವಾಸರ ಕೈ ಭೂಮಿಯನ್ನ ತೋರಿಸ್ತಾ ಇದೆ. ಹೌದಾ? ಹೌದು. ಆ ಭೂಮಿ ತೋರಿಸೋದಕ್ಕೆ ಅರ್ಥ ಏನು ಅಂದ್ರೆ, ಕೆಲವರು ಕಿಂಟಲ್ಲ ಮಾತಾಡ್ತಾರೆ, ದೇವರು ಸಾಕಾಗ್ತಾ ಇಲ್ಲ ಕೊಡು ಅಂತ ಕೈ ತೋರಿಸ್ತಾ ಇದ್ದಾನೆ, ಕಿಂಟಲ್ಲ ಮಾತಾಡೋರಿಗೆ. ಆದ್ರೆ ನಿಜವಾದ ಸಂಗತಿ, ನೀನು ಭೂಮಿಗೆ ಶರಣಾಗತಿ ಆಗುವಂತ ಅದ್ರ ಸಂಗತಿ. ಆಗ್ಬೇಕು ಮನುಷ್ಯನಾದವನು ಭೂಮಿಗೆ ಶರಣಾಗತಿ ಆಗು, ನಿನಗೆ ಏನ್ ಸಿಗ್ಬೇಕು ಎಲ್ಲ ಸಿಗುತ್ತೆ ಅಂತಕ್ಕಂತಹ ಒಂದು ಸಂದೇಶ ತಿರುಪತಿ ಶ್ರೀನಿವಾಸರ ಒಂದು ಸಂದೇಶದಲ್ಲಿ ಇರ್ತಕ್ಕಂಥದ್ದು. ಇನ್ನೆಲ್ಲಾ ದೇವರುಗಳಲ್ಲೂ ಕೂಡ ಕೈ ಹೀಗಿದೆ, ಆದ್ರೆ ಶ್ರೀನಿವಾಸರ ಕೈ ಮಾತ್ರ ನೀನು ಭೂಮಿಯನ್ನ ನೋಡಪ್ಪ, ಭೂಮಿಗೆ ನೀನು ಶರಣಾಗಪ್ಪ ಅಂತ ಹೇಳ್ತಕ್ಕಂಥದ್ದೇ ನಿಜವಾದ. ಪ್ರತಿದಿನ ಶುಭ ಬರಬೇಕಂದ್ರೆ ನಾವು ಭೂಮಿಯನ್ನ ಗುರುತಿಸಬೇಕು. ಈ ಭೂಮಿಯನ್ನ ಗುರುತಿಸ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಒಂದು ಪ್ರಶ್ನೆ ಬರುತ್ತೆ. ಶ್ರೀನಿವಾಸರು ತಿರುಪತಿಯಲ್ಲೇ ಹೋಗಿ ಮದುವೆ ಮಾಡ್ಕೊಂಡು, ಧರ್ಮಸ್ಥಳದಲ್ಲೇ ಹೋಗಿ ಮದುವೆ ಮಾಡ್ಕೊಂಡು, ನಮ್ಗೇನು ಆದ್ರೂ ಏನೋ ಒಳ್ಳೇದಾಗ್ಲಿಲ್ಲ ಅಂತ ಕೆಲವರು ಪ್ರಶ್ನೆ ಇದೆ ಅಲ್ವಾ? ಆ ಪ್ರಶ್ನೆಗೆ ಸತ್ಯ ನಾವೇನ್ ತಪ್ಪು ಮಾಡಿದ್ದೀವಿ ಅಂತಕ್ಕಂಥ ಮಾಡ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ಅರ್ಥ ಇಷ್ಟೇ. ನಾವು ಭೂಮಿಯಲ್ಲಿರ್ತಕ್ಕಂಥ ದೇವರನ್ನ ಗುರುತಿಸ್ತಕ್ಕಂತಹ ವಿಚಾರವನ್ನ ನಾವು ಮಾಡ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ, ಈ ಬಳಸಿರೋ ಉದ್ದೇಶ ಕಾರಣ ಏನು ಅಂತ ಕೂಡ ಮೊದಲು ನಾವು ತಿಳ್ಕೋಬೇಕಾಗಿದೆ. ಎಲ್ಲಾ ಕಾಲಗಳಲ್ಲೂ ತ್ರೇತಾಯುಗ, ದ್ವಾಪರಾಯುಗ, ಹಲವಾರು ಯುಗಗಳನ್ನ ನಾವು ಕಳೆದು ಬಂದಿದ್ದೀವಿ, ನೋಡಿ ಬಂದಿದ್ದೀವಿ. ಒಂದೊಂದು ಯುಗದಲ್ಲಿ ಒಂದೊಂದು ಬದಲಾವಣೆಯನ್ನ ಇದೆ. ಎಲ್ಲ ಯುಗದಲ್ಲೂ ಒಂದೇ ರೀತಿ ಇರಲ್ಲ. ಒಂದು ಯುಗದಲ್ಲಿ ಬಂದು ನಾವು ಧ್ಯಾನ ಮಾಡ್ತಕ್ಕಂಥದ್ದು, ತಪಸ್ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಆಯಾ ಯುಗಕ್ಕನುಸಾರವಾಗಿ ನಾವು ಅನುಭವಿಸಿ ನೋಡ್ಕೊಂಡು ಬಂದಿದ್ದೀವಿ. ಈ ಕಲಿಯುಗ ಹೇಗೆ ಅಂದ್ರೆ, ಇದರಂತ ವಿಶೇಷವಾಗಿರ್ತಕ್ಕಂಥದ್ದು ಕಲಿಯುಗ. ಎಷ್ಟು ಕೆಟ್ಟದ್ದಾಯ್ತು ಕಲಿಯುಗ ಬಂದು ಅಂತ ಅನ್ಕೋತಾ ಇದ್ದೀವೋ, ಅಷ್ಟೇ ಒಳ್ಳೇದಾಗಿರ್ತಕ್ಕಂಥ ಈ ಕಲಿಯುಗದಲ್ಲಿ ನಾವು ಮಾಡಬೇಕಾದ ಕೆಲಸ ಏನು ಅಂತ ತಿಳ್ಕೋಬೇಕು. ಈ ಕಲಿಯುಗದಲ್ಲಿ ನಾವು ತಗೊಳ್ಬೇಕಾದ ನಿರ್ಧಾರ ಯಾವುದು ಅಂದ್ರೆ, ನಾಮ ಸಂಕೀರ್ತನೆ, ಕೇಳಿಸ್ಕೊಳ್ಳೋದು, ಸಂಗೀತ, ದೇವರ ಸ್ಮರಣೆ, ದೇವರ ಹೆಸರು. ಅದಕ್ಕೆ ಉದಾಹರಣೆ ವಿಶ್ವ ಎಂದರೇನು? ವಿಶ್ವ ಎಂದರೇನು ಅಂದ್ರೆ, ವಿಶ್ವ ಎಂದರೆ ವಿಷ್ಣು. ಬಾಯಲ್ಲಿ ನಾಲಿಗೆ ಮೇಲೆ ವಿಶ್ವ ಅಥವಾ ವಿಷ್ಣು ಅಂತ ಹೇಳಿದ್ರೆ ಎಷ್ಟೋ ಜನ್ಮದ ಕರ್ಮಗಳ ನಿವಾರಣೆ ಆಗತ್ತಂತೆ. ಆ ರೀತಿಯಾಗಿ ನಮ್ಮ ನಾಲಿಗೆ ಮೇಲೆ ಭಗವಂತ ಸದಾ ಇರ್ತಾನಂತೆ ಆಡ್ಸೋದಿಕ್ಕೆ. ಆದ್ರೆ ನಾವು ಆಡ್ತಿರೋದೇ ಬೇರೆ ಬೇರೆ. ಹೌದು ಗುರುಜಿ ಅಲ್ವಾ? ಇದನ್ನೆಲ್ಲ ಬಾಯನ್ನ ಹೆಂಗೆಂಗೋ ನಾಲ್ಗೆಯನ್ನ ಬೆಳೆಸಿ ಕೊನೆಗೆ ನಾವು ಕೇಳ್ತೀವಿ ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ. ಇದು ಇವತ್ತಿಂದಲ್ಲ, ಎಷ್ಟೋ ವರ್ಷಗಳ ಕಾಲದಿಂದಲೂ ನಡೆದು ಬರ್ತಿರ್ತಕ್ಕಂಥ ಒಂದು ವಿಚಾರ. ಕಲಿಯುಗಕ್ಕೆ ಬೇಕಾಗಿರ್ತಕ್ಕಂಥದ್ದೇನಂಬ ಸಂಕೀರ್ತನೆ. ಈಗ ನಾವೇನ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ಹೆಣ್ಣು ಗಂಡು ಬಿಟ್ಬಿಟ್ಟು ಅವರು ಡ್ಯಾನ್ಸ್ ಮಾಡಿ ನಾವು ಡ್ಯಾನ್ಸ್ ಮಾಡ್ತೀವಿ. ಆಯ್ತಾ? ಇದು ಒಂದು ಮದುವೆ. ಈ ಮದುವೆ ವಿಜೃಂಭಣೆಯಿಂದ ಮಾಡುದು ಅಂತ ಖುಷಿ ಪಟ್ಕೊಳ್ತಾರೆ, ಆಲ್ಬಮ್ ತುಂಬ ಇಟ್ಕೊಂಡಿರ್ತಾರೆ ನೋಡಕ್ಕೆ. ಆದ್ರೆ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಅದಕ್ಕೊಂದು ಅರ್ಥ ಬರಬೇಕು. ಅವ್ರು ಹಾಕಿರ್ತಕ್ಕಂಥ ಬಟ್ಟೆಯಲ್ಲಿ ಒಂದು ಅರ್ಥ ಇರಬೇಕು. ಅಲ್ಲಿ ಭಗವಂತನನ್ನ ಮೂಲಕವಾಗಿ ಒಂದು ಶಾಸ್ತ್ರೀಯವಾದ ಒಂದು ಶಾಸ್ತ್ರ ಆದಾಗ ಅದು ಒಂದು ಮದುವೆ ಇರಬಹುದು, ಎಂಗೇಜ್ಮೆಂಟ್ ಇರಬಹುದು, ಏನೇ ಆಗಿರಬಹುದು. ಭಗವಂತನ ಮೂಲಕವಾಗಿ ನಾವು ಅದನ್ನ ಪ್ರಯತ್ನ ಪಟ್ಟಾಗ, 4-6 ಜನಕ್ಕೆ ಬಂದವರನ್ನ ಅದನ್ನ ಕಿವಿಗೆ ಹೇಳಿಸಿದಾಗ, ಕಣ್ಣಲ್ಲಿ ತೋರಿಸಿದಾಗ ಅದರ ಆಶೀರ್ವಾದ ಆ ದಂಪತಿಗಳಿಗೆ ಅನ್ವಯ ಆಗ್ತಕ್ಕಂಥದ್ದು. ಕಾರಣ ತಲತಲಾಂತರದಿಂದ ಬಂದಿರತಕ್ಕಂತಹ ನೀಚ ಜನ್ಮವನ್ನ ಹೆತ್ತಿರ್ತಕ್ಕಂಥದ್ದು ನಾವು. ಯಾವ ಜನ್ಮ? ನೀಚ ಜನ್ಮವನ್ನ ಎತ್ತಿ ಬಂದಿದ್ದೀವಿ. ಪ್ರತಿಯೊಬ್ರು ನೀಚ ಜನ್ಮದಲ್ಲೇ ಇದ್ದೀವಿ. ಯಾರು ಅಂದ್ರೆ, ನಾವೇನು ಅನುಭವಿಸ್ತಾ ಇದ್ದೀವಿ ಅಂತ ಯಾರು ಹೇಳ್ತಾರೋ ಅವ್ರು ಅನ್ಕೋಬೇಕು ನಮ್ಮದು ನೀಚ ಜನ್ಮ. ಇಲ್ಲ, ನಾವು ಆರಾಮಾಗಿದ್ದೀವಿ, ಭಗವಂತ ನಮ್ಗೇನು ಕೊರತೆ ಮಾಡಿಲ್ಲ ಅಂತಕ್ಕಂಥವ್ರು ಬಿಟ್ಟು
ನನಗೆ ಸಮಸ್ಯೆ ಅಂತ ಯಾರು ಹೇಳ್ಕೊಳ್ತಾರೋ ಅವರು ನೀಚ ಜನ್ಮದಲ್ಲಿ ಇದ್ದು ನೀಚ ಜನ್ಮಕ್ಕೆ ಬಂದಿದ್ದಾರೆ. ಹಿಂದೆ ನೀಚ ಜನ್ಮದಲ್ಲಿ ಇದ್ರು, ಈಗಲೂ ನೀಚ ಜನ್ಮದಲ್ಲೇ ಇದ್ದಾರೆ. ಯಾಕೆ ಅಂದ್ರೆ ಬದಲಾವಣೆ ಆಗ್ಲಿಲ್ಲ. ಮನುಷ್ಯ ನಾವಿರೋದೇ ಹೀಗೆ, ನಮ್ಮ ಅಪ್ಪ ಇದ್ದಿದ್ದು ಹಾಗೆ, ನಾನಿರೋದು ಹೀಗೆ ಅಂತಕ್ಕಂಥದ್ದೇ ನೀಚ ಜನ್ಮ. ಇಲ್ಲಿ ಏನ್ ಕೇಳುತ್ತೆ? ಬದಲಾವಣೆ, ಪರಿವರ್ತನೆ ಕೇಳುತ್ತೆ. ಯುಗಗಳ ಬದಲಾವಣೆ, ಯುಗ ಪರಿವರ್ತನೆ, ಮನುಷ್ಯನಲ್ಲಿ ಬರ್ತಕ್ಕಂಥ ಪ್ರತಿ ಕ್ಷಣದಲ್ಲೂ ಕೂಡ ಪರಿವರ್ತನೆ ಆಗುವಂತಹ ಒಂದು ಜ್ಞಾನ ಬೇಕು. ಆ ಜ್ಞಾನ ಬೇಕು ಅಂದ್ರೆ ಭಗವಂತನ ಸ್ಮರಣೆಯಲ್ಲಿರಬೇಕು. ಹಂಗಂತ ಧ್ಯಾನ ಮಾಡಿ ಕೂತ್ಕೊಂಡು ಭಜನೆ ಮಾಡಿ ಅಂತ ಹೇಳ್ತಾ ಇಲ್ಲ. ಮನಸ್ಸಿನಲ್ಲಿ ನಿನ್ನೆ ಯಾಕೆ ಹಿಂಗಾಯ್ತು ಪ್ರಶ್ನೆ ಬರಬಾರ್ದು, ನಾಳೆ ಏನಾಗುತ್ತೋ ಪ್ರಶ್ನೆ ಬರಬಾರ್ದು. ಈಗ ನಾನು ಚೆನ್ನಾಗಿದ್ದೀನಿ, ಇದೇ ಸ್ಥಿತಿಕರ್ತ ಶ್ರೀ ಮಹಾವಿಷ್ಣು. ಆ ಕ್ಷಣವನ್ನ ಅನುಭವಿಸೋದೇ ಶ್ರೀಮನ್ನಾರಾಯಣನ ಆಶೀರ್ವಾದ. ನಾಳೆ ಅನ್ನೋದು, ನಿನ್ನೆ ಅಂತಕ್ಕಂಥದ್ದು ನಮ್ಮನ್ನ ನೀಚ ಜೀವನದಲ್ಲೇ ಇಟ್ಟಿದೆ. ಎಂತಹ ಅನಾಗರಿಕದಲ್ಲಿ ನಾವು ಬದುಕ್ತಾ ಇದೀವಿ, ಸ್ವಲ್ಪ ಯೋಚನೆ ಮಾಡಮ್ಮ. ನಮಗೆ ಬೇಕಾಗಿರೋದು ಸ್ಥಿತಿ, ಪ್ರೆಸೆಂಟ್. ನಮ್ಗೆ ಈಗ ಏನ್ ಖುಷಿ ಇದೆ, ನಾವೇನ್ ನೋಡ್ತಾ ಇದ್ದೀವಿ, ನಾವೇನ್ ಕೇಳಿಸ್ಕೊತಾ ಇದ್ದೀವಿ, ಏನು ನಾವು ಎಷ್ಟು ಖುಷಿಯಿಂದ ಇದ್ದೀವಿ, ಇದು ಮಹಾವಿಷ್ಣುವಿನ ಪ್ರಸಾದ. ಹೌದು ಗುರುಜಿ. ಏನ್ ಹೇಳ್ತಿಪ್ಪ? ಹೌದು ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಪಾರ್ವತಿ ಅಂತ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ. ನಿಮ್ ನಕ್ಷತ್ರ ಹೇಳಿಮಾ. ಆಶ್ಲೇಷ ನಕ್ಷತ್ರ, ಕರ್ನಾಟಕ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಿಮಾ. ನನಗೆ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ದೇನಾ? ನಮ್ದು. ಎಷ್ಟು ವಯಸ್ಸು ತಮ್ಗೆ? 59 ನಡೀತಾ ಇದೆ. ಓಕೆ, ನಿಮ್ ತಂದೆ ಇದಾರಾ? ತಂದೆ ಇದ್ದಾರೆ, ತಾಯಿ ಇಲ್ಲ. ಏನಾಯ್ತು ಅಮ್ಮಂಗೆ? ಅಮ್ಮಂಗೆ ಏನಾಗಿತ್ತು ಅಂತ? ಲಿವರ್ ಕ್ಯಾನ್ಸರ್. ಎಷ್ಟು ವರ್ಷ ಆಯ್ತು ಹೋಗಿ? 13 ವರ್ಷ ಆಯ್ತು. ಓಕೆ, ಅವ್ರನ್ನ ಎಲ್ಲಿ ಸಂಸ್ಕಾರ ಮಾಡಿದ್ರಿ? ನಾವು ಉಡುಪಿ ಕಡೆಯವರು. ನಮ್ಮ ಉಡುಪಿಲೆ ಅಮ್ಮ. ಉಡುಪಿ. ನಾವು ಉಡುಪಿ, ನಮ್ಮ ಊರು ಎಲ್ಲ ಉಡುಪಿ. ನಾನು ಇರೋದು ಇಲ್ಲಿಗೆ ಬೆಂಗಳೂರು. ಅಲ್ಲ, ಅದಾದ ಸರಿ ನಾನು ಕೇಳ್ತೀನಿ, ನಿಮ್ ತಾಯಿನ ಸಂಸ್ಕಾರ ಮಾಡಿದ ಜಾಗ ಯಾವ್ದು? ನಿಮ್ ಜಮೀನಲ್ಲಿ ಮಾಡಿದ್ರ, ತೋಟದಲ್ಲಿ ಮಾಡಿದ್ರ, ಸ್ಮಶಾನದಲ್ಲಿ ಮಾಡಿದ್ರ, ಎಲ್ಲಿ ಮಾಡಿದ್ರಿ? ಜಮೀನಲ್ಲಿ ಗದ್ದೆಯಲ್ಲಿ. ಹಾಗೆ ಎಷ್ಟು ಜನ ಮಾಡಿದ್ರ ಅಲ್ಲಿ? ಅಲ್ಲಿ 2 ಮಾಡಿದ್ದಾರೆ. ಕೋರ್ಟಲ್ಲಿ ಕೇಸ್ ಯಾವ್ದಿದೆ? ನಿಮ್ಮ ಆಸ್ತಿ ಬಗ್ಗೆ ಆಗ್ಲಿ, ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಕೋರ್ಟ್ ಕೇಸ್ ಯಾವ್ದಿದೆ? ಕೋರ್ಟು ನಮ್ಮ ತಾಯಿ ಮನೆ ಕಡೆದು. ಅವಾಗ ಕೋರ್ಟಲ್ಲಿ ಇತ್ತು. ಇನ್ನು ಅದು ಅವರು ನಮ್ಮ ಕಡೆನೇ ಆಗಿತ್ತು, ಆದ್ರೆ ಅವ್ರು ಇನ್ನೂ ಸೈನ್ ಹಾಕಲಿಲ್ಲ. ಇಲ್ಲ, ಆಗಲ್ಲ, ಬಗೆಹರಿಲ್ಲ, ಅದು ಹಾಗೆ ನಿಂತಿರುತ್ತೆ. ಯಾಕೆ ಅಂದ್ರೆ ಆಸ್ತಿ ನಿಮ್ದಲ್ಲ. ಅಲ್ಲ, ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ಬೇಜಾರಾಗಲ್ಲ. ಇಲ್ಲಿ ಒಂದು ಸಮಸ್ಯೆ ಏನಾಯ್ತಂದ್ರಮ್ಮ, ಈಗ ಅದು ನೇರವಾಗಿ ನಾನು ಪ್ರಶ್ನೆ ಕೇಳಿದೆ, ಅದು ಕೋರ್ಟಲ್ಲಿದೆ. ಹೌದಾ? ಈ ಕೋರ್ಟಲ್ಲಿ ಯಾಕಿದೆ ಅಂತ ನಮ್ ಜನಕ್ಕೆ ಅರ್ಥ ಆಗಲ್ಲ. ಎಲ್ಲಾ ಜನನು ಕೋರ್ಟ್ಗೆ ಹೋಗಂಗಿಲ್ಲ, ಕೆಲವರು ಅಷ್ಟೇ ಹೋಗ್ತಾರೆ ಕೋರ್ಟ್ಗೆ. ಯಾಕೆ ಅಂದ್ರೆ ಯಾರು ಸ್ವಂತ ಭೂಮಿಯಲ್ಲಿ ಶವ ಸಂಸ್ಕಾರವನ್ನ ಮಾಡುವಂತ ಪುಣ್ಯಾತ್ಮರಿಗೆ ಜೀವನ ಪರ್ಯಂತ ವಂಶ ಪಾರಂಪರ್ಯವಾಗಿ, ಈಗ ನಮ್ಮ ಕರ್ನಾಟಕದಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳಿದ್ದಾರೆ, ಹೆಸರು ಹೇಳೋದು ಬೇಡ, ಅವರೆಲ್ಲ ತಗಲಾಕೊಂಡು ಅನುಭವಿಸ್ತಾ ಇರೋದು ಇದರಿಂದ. ಆದ್ರೆ ಅವರು ಊರೆಲ್ಲ ಸುತ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಅಪ್ರಾಣೆ ತಗಲಾಕೊಂಡು ಈಚೆ ಬರಕ್ಕಾಗಿಲ್ಲ. ನನಗೆ ನಗು ಬರುತ್ತೆ. ಏನೆಯ ದುಡ್ಡು ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ, ಇಂಡಿಯಾ ಪರ್ಚೇಸ್ ಮಾಡುವಷ್ಟು ದುಡ್ಡಿದೆ ಕೆಲವ್ರ ಹತ್ರ, ಆದ್ರೂ ಮಾತ್ರ ಈಚೆ ಬರಕ್ ಆಗ್ತಾ ಇಲ್ಲ. ಕಾರಣ, ಯಾವುದೇ ಕಾರಣಕ್ಕೂ ಸ್ವಂತ ಭೂಮಿಯಲ್ಲಿ ಸಂಸ್ಕಾರ ಮಾಡಿದಂತಹ ಒಂದು ದ್ರೋಹಕ್ಕೆ ಆ ಭೂಮಿಯನ್ನು ಸ್ಮಶಾನ ಮಾಡಿರುವ ಕಾರಣದಿಂದಾಗಿ ಕಿಡ್ನಿ, ಹಾರ್ಟು, ಲಿವರು, ಬೆನ್ನು, ಸೊಂಟ, ತಲೆ ಯಾರ್ಯಾರು ಎಲ್ಲೆಲ್ಲಿ ರಿಪೇರ್ ಆಗುತ್ತೋ ಗೊತ್ತಿರಲ್ಲ. ಜೀವನ ಪರ್ಯಂತ ಇದಕ್ಕೆ ಯಾವುದೇ ಔಷಧಿ ಇಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ಮಾಡಿದಂಥ ಅವರಿಗೆ ಒಂದು ಪನಿಷ್ಮೆಂಟ್ ಏನು ಅಂದರೆ, ಅವ್ರಿಗೋಸ್ಕರ ಒಂದು ಸದಾ ಆಂಬ್ಯುಲೆನ್ಸ್ ಮನೆ ಪಕ್ಕದಲ್ಲಿರಬೇಕು. ಅವ್ರಿಗೋಸ್ಕರನೇ, ಫ್ಯಾಮಿಲಿಗೋಸ್ಕರನೇ. ಯಾಕೆಂದ್ರೆ ಎಷ್ಟೊತ್ತಲ್ಲಿ ಯಾರು ಏನು ಬರುತ್ತೋ ಗೊತ್ತಿಲ್ಲ. ಆ ಭಯದಲ್ಲೇ ಎಷ್ಟೋ ಜನ ಮಲಗ್ತಾರೆ. ಬೆಳಿಗ್ಗೆ ಏನಾಗ್ಬಿಡುತ್ತೋ, ರಾತ್ರಿಗೆ ಏನಾಗುತ್ತೋ, ಬೆಳಿಗ್ಗೆ ಹೇಳ್ತೀನೋ ಇಲ್ವೋ, ಎಷ್ಟೋ ಜನ ಈ ಥರ ಅನುಭವಿಸ್ಕೊಂಡು ಮಲ್ಕೋತಾರೆ. ಇಂಥವ್ರಿಗೊಂದು ಪಕ್ಕದಲ್ಲೇ, ಮನೆ ಪಕ್ಕದಲ್ಲಿ ಒಂದು ಆಂಬ್ಯುಲೆನ್ಸ್. ಇನ್ನು ಸ್ವಲ್ಪ ದಿನಗಳಾದ್ರೆ ಬರ್ಬೋದೇನೋ ಅಂತ ಅನ್ಕೊಂಡಿದ್ದೀನಿ. ಪ್ರತಿ ಮನೆ ಮುಂದೆ ಒಂದು ಆಂಬ್ಯುಲೆನ್ಸು. ಯಾಕೆಂದ್ರೆ ಈಗ ಆಲ್ರೆಡಿ ಹೆಚ್ಚು ಕಮ್ಮಿ 60 ಭಾಗ ಹೊಟ್ಟೋಗ್ಬಿಟ್ಟಿದೀವಿ ನಾವು, ಅಲ್ವೇನಮ್ಮ? ಆ ಮಟ್ಟಕ್ಕೆ ಹೋಗಿದೀವಿ ನಾವು. ಮಕ್ಕಳಿಂದಾದಿ ದೊಡ್ಡಾದಿವರೆಗೂ ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಬದುಕುವ ಮಟ್ಟಕ್ಕೆ ಹೋಗಿದೀವಿ ನಾವು. ಕಾರಣ ಏನಮ್ಮ ಅಂದ್ರೆ ನಮ್ಮ ಅಜ್ಞಾನತ್ವ, ನಮ್ಮ ಬದುಕಿನ ಮೌಲ್ಯಗಳು ಗೊತ್ತಿಲ್ಲ.
ಬದುಕಿನ ತತ್ವಗಳು ಗೊತ್ತಿಲ್ಲ, ಬದುಕಿನಲ್ಲಿ ಶಾಸ್ತ್ರ ಅಂತಕ್ಕಂಥ ತತ್ವ ಸಿದ್ಧಾಂತ ನಮಗೆ ಗೊತ್ತಿಲ್ಲ. ಆ ಕಾರಣದಿಂದಾಗಿ ನಾವು ತಗಲಾಕೊಳ್ಬೇಕಾಗತ್ತೆ. ಇನ್ನು ಎರಡನೇದು ಪೊಲೀಸ್ ಸ್ಟೇಷನ್, ಸಣ್ಣ ಪುಟ್ಟ ವಿಚಾರಕ್ಕೆ. ಇನ್ನು ಸ್ವಲ್ಪ ಐಪಿಚ್ಕೋಬೇಕಂದ್ರೆ ಕೋರ್ಟು. ಇದಿಷ್ಟು ಇವ್ರ ಮನೆಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಜಮೀನಲ್ಲಿ ತಗೊಂಡೋಗಿ ಹಾಕಬೇಕು. ಈಗ ಎಷ್ಟೋ ಜನ ಅನ್ಕೋತಾರೆ, ಸ್ವಾಮಿ ಕಷ್ಟಪಟ್ಟು ಜಮೀನು ಮಾಡಿದ್ರು ಅಂದರೆ ಅದಕ್ಕೆ ನಾನು ಹೇಳ್ತೀನಿ, ಅಡಿಗೆ ಮನೇಲಿ ಒಬ್ರು ಹಾಕೊಂಬಿಡಿ, ಒತ್ಕೊಂಡೋಗೋದು ತಪ್ಪುತ್ತೆ. ಹಾಲಲ್ಲಿ ಒಬ್ರು ಹಾಕೊಂಬಿಡಿ, ಬೆಡ್ರೂಮಲ್ಲಿ ಒಬ್ರು ಹಾಕೊಂಬಿಡಿ. ಯಾಕೆಂದ್ರೆ ಒತ್ಕೊಂಡೋಗೋದು ತಪ್ಪು, ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ. ಎಂತಹ ಅಜ್ಞಾನತ್ವದಲ್ಲಿ ಬದುಕ್ತಾ ಇದ್ದೀವಿ. ಸತ್ತವರು ಕೋಟಿ ರೂಪಾಯಿ ಇರಲಿ. ಇನ್ನೊಂದು ಧರ್ಮದಲ್ಲಿ ನೋಡಿ ನೀವು, ಮುಸಲ್ಮಾನ್ ಧರ್ಮದಲ್ಲಿ ಯಾವ ಕಾರಣಕ್ಕಾದರೂ ಅವರು ಸ್ಮಶಾನ ಅಲ್ಲದೆ ಎಲ್ಲೂ ತಗೊಂಡೋಗಲ್ಲ. ನಮ್ಗಳಿಗೆ ಬಂದಿದ್ದೀರಿ, ನಾವು ಹೇಳ್ತೀವಿ, ಭಾರಿ ಕೊಚ್ಕೋತೀವಿ ನಾವು ಭಾರತೀಯರು, ನಾವು ಸಂಸ್ಕಾರವಂತರು ಅಂತ. ಅದು ಯಾವ ಪುಣ್ಯಾತ್ಮ ಹೇಳ್ಕೊಟ್ನೋ ಗೊತ್ತಿಲ್ಲ. ಇದು ನಮ್ಮ ಕರ್ನಾಟಕದ ಅರ್ಧ ಕರ್ನಾಟಕ ಇವತ್ತು ಹಣದಲ್ಲಿ ಗೋಜಲಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಯಾವುದೇ ಗ್ರಾಮಾಂತರ ಪ್ರದೇಶ ಆಗಿರಲಿ, ಎಲ್ಲೇ ಆಗಿರಲಿ, ಯಾರು ಜಮೀನಿನಲ್ಲಿ ಸಂಸ್ಕಾರ ಮಾಡಿದ್ದಾರೋ ಮದುವೆಗಳಾಗಲ್ಲ, ಮದುವೆ ಆದರೆ ಉಳಿಯಲ್ಲ, ಕೋರ್ಟು ಸ್ಟೇಷನ್ ಅಲಿಯೋದಂತೂ ತಪ್ಪಲ್ಲ, ಜೀವನ ಪರ್ಯಂತ ಅವರಿಗೆ ನೆಮ್ಮದಿ ಸಿಗಲಿಕ್ಕಿಲ್ಲ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಎಷ್ಟು ಭಾಗ ಲೆಕ್ಕ ಹಾಕಿದ್ರೆ 60% 80% ಈ ರೀತಿ ಭೂಮಿಯಲ್ಲಿ ಸಂಸ್ಕಾರ ಮಾಡ್ತಕ್ಕಂತಹ ಒಂದು ಅಜ್ಞಾನತ್ವ ಯಾವತ್ತು ಹೋಗುತ್ತೋ ಕರ್ನಾಟಕದಲ್ಲಿ. ಹೇಳ್ತಿರೋದು ನಾನು ಒಬ್ಬನೇ, ಇದನ್ನ ಯಾರು ಹೇಳುತ್ತಿಲ್ಲ, ಯಾರು ಇದು ಸತ್ಯ ಗೊತ್ತಿಲ್ಲ, ಯಾವತ್ತು ಬೆಳಕಿಗೆ ಬರುತ್ತೋ ಗೊತ್ತಿಲ್ಲ. ತಾಯಿ ನಿಮಗೆ ನಿಮ್ಮ ಮೂಲಕ ಇಡೀ ಪ್ರಪಂಚಕ್ಕೆ ಹಂಚಿಬಿಟ್ಟಿದ್ದೀನಿ, ದಯವಿಟ್ಟು ಯಾರು ಮಾಡಬೇಡಿ ಅಂತ. ಮಾಡ್ಕೊಂಡ್ರೆ ಅವ್ರ ಹಣೆ ಬರ. ನೀವು ಈಗ ಈ ಪ್ರಾಯಶ್ಚಿತವನ್ನು ಫಸ್ಟು ಆಶ್ಲೇಷ ನಕ್ಷತ್ರಕ್ಕೆ ನೀವು ಹುಟ್ಟಿದ್ದಕ್ಕೆ ಕಾರಣ ಏನು ಅಂದರೆ, ಭೂಮಿಯನ್ನ ಸ್ಮಶಾನವನ್ನಾಗಿ ಮಾಡಿದ ಕಾರಣದಿಂದಾಗಿ. ಅದಕ್ಕೆ ಕೆಲವರು ಹೇಳ್ಬೋದು, ಹಂಗ್ರೆ ಸ್ಮಶಾನ ಭೂಮಿ ಅಲ್ವಾ ಅಂತ. ಅದಕ್ಕೆ ಸೀಮಿತವಾಗಿ ಇಟ್ಬಿಡ್ಬೇಕು. ಇಲ್ಲ ಇವ್ರು ಇಡೋ ಭೂಮಿ ಎಲ್ಲ ಪೂರ್ತಿ ಕೊಟ್ಬಿಡಿ, ಬಂದವರೆಲ್ಲ ಹಾಕ್ಲಿ, ಅಲ್ಲಿ ತೊಂದರೆ ಇಲ್ಲ. ಇಲ್ಲ ನೀವು ನನ್ನ ಭೂಮಿ ಅಂತ ಹೇಳಬಾರ್ದು. ಅದಕ್ಕೆ ವೈರಾಗ್ಯದ ಜಾಗ ಅದು. ಆ ವೈರಾಗ್ಯದ ಮಾಡ್ತಕ್ಕಂತಹ ಯಾವುದೇ ಸ್ವಂತ ಭೂಮಿಯಲ್ಲಿ ಸಂಸ್ಕಾರಗಳನ್ನು ಮಾಡಿದಾಗ ನೀವು ಮತ್ತೆ ಅಲ್ಲಿ ಹೆಜ್ಜೆ ಇಡಬಾರ್ದು. ಇಡಬೇಕು ಅಂದರೆ ನೀವು ಅಲ್ಲಿ ಮಾಡಬಾರ್ದು. ಈ ಸತ್ಯ ನಿಮ್ಮ ಮೂಲಕ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದು ಹೇಳ್ತೀನಿ, ತಿಳ್ಕೊಳ್ಳಿ. ನೀವು ನಿಮಗೆ ಉಸಿರಾಟ ಅಂತಕ್ಕಂಥ ವಿಚಾರ, ದಾಂಪತ್ಯ ನೆಮ್ಮದಿ ಅಂತಕ್ಕಂಥ ವಿಚಾರ, ಸುಖ ಅಂತಕ್ಕಂಥ ವಿಚಾರ ಯಾವ ಕಾರಣಕ್ಕೂ ಸಿಗ್ಲಿಕ್ಕಿಲ್ಲ. ಹಾಗಂತ ಯೋಚನೆ ಮಾಡಬೇಡಿ. ನಿಮ್ಮ ಮನೆ ಯಾವ ಕಾರಣಕ್ಕೂ ಸಿಗ್ಲಿಕ್ಕಿಲ್ಲ, ಹಾಗಂತ ಯೋಚನೆ ಮಾಡಬೇಡಿ. ನಿಮ್ಮ ಮನೆಯಲ್ಲಿ, ತಂದೆ ಮನೆಯಲ್ಲಿ ಆಗಿರ್ತಕ್ಕಂತಹ ಒಂದು ವಿಚಾರವನ್ನು ಕೆದಕಿ ತೆಗೆದಾಗ ಇಡೀ ನಿಮ್ಮ ಕುಟುಂಬ, ನೀವು ನೆಮ್ಮದಿಯಾಗಿರೋದಕ್ಕೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಪಾರ್ವತಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಮೈಸೂರಿಂದ ಮಹಾಲಕ್ಷ್ಮಿ ಅಂತ. ಮಾತಾಡ್ಸೋಣ. ನಮಸ್ತೆ ಮಾ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ. ಚಲುವರಾಜ್ ಅಂತ, ಅಶ್ವಿನಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಲೋ. ನಮಸ್ತೆ ಗುರೂಜಿ. ನಾರಾಯಣ, ಹೇಳಿಮಾ. ಮಗನ್ಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ಎಷ್ಟು ವಯಸ್ಸು? ಅವನು 96, 18/4/96 ಹುಟ್ಟಿರೋದು. ವಯಸ್ಸು ಕೇಳಿದ್ರೆ ಇಸ್ವಿ ಹೇಳ್ತೀರಾ ತಾಯಿ? ಕನ್ನಡ ಅರ್ಥ ಆಗಲ್ವಾ ನಿಮ್ಗೆ? ನಾನ್ ಕುತ್ಕೊಂಡು ಪೆನ್ನು ತಗೊಂಡು ಲೆಕ್ಕ ಹಾಕ್ಲಾ? 28 ತುಂಬಿ 20. ಏನಮ್ಮ ಸಮಯ ವ್ಯರ್ಥ ಮಾಡ್ತೀರಾ ಅಮ್ಮ? ಎಷ್ಟು ವಯಸ್ಸು? 28? ಚೆನ್ನಾಗಿ ಮಂದಟ್ ಮಾಡ್ಕೊಂಡ್ಬಿಡೋರು ಕೆಲವರು. ಆನ್ ಮಾಡ್ತು ಟಿವಿ ಅಂದ್ರೆ 22/4/82 ಬೆಳಗ್ಗೆ 8 ಗಂಟೆ 20 ನಿಮಿಷ. ಅವ್ರು ಹೇಳ್ತಾನೆ ಇವ್ರು ಹೇಳ್ತಾನೆ ಜೀವನದಲ್ಲಿ ಹೇಳೋರ್ಗೂ ಗೊತ್ತಿಲ್ಲ, ಕೇಳಿಸ್ಕೊಳ್ಳೋರ್ಗೂ ಗೊತ್ತಿಲ್ಲ. ಬಿಡ್ರಿ ಈ ಕೆಟ್ಟ ಅಭ್ಯಾಸನ. ಆ ಡೇಟ್ ಹೇಳಿ ಯಾಕೆ ಸಾವಿಸ್ಬಿಡ್ತೀರಾ? ಒಂದು ಮಗನ ವಯಸ್ಸು ಹೇಳ್ರಿ ಅಂದ್ರೆ ಡೇಟ್ ಹೇಳ್ತೀರಾ 96. ಅಭ್ಯಾಸ ಏನ್ ಮಾಡೋದು? ಆ ಮಾಡ್ಸಿರೋ ನಮ್ಮಂತವ್ರೆ ಕುತ್ಕೋತಾರಲ್ಲ, ಅವ್ರು ಕೇಳ್ತಾರೆ, ಇವ್ರು ಹೇಳ್ತಾರೆ. ಬೆಳಗ್ಗೆ ಆಯ್ತು ಅಂದ್ರೆ ಇದೇ ನಾಮಜಪ. ಏನು ಅಂದ್ರೆ ಟಿವಿಲಿ ಯಾರು ಬರ್ತಾರೆ, ಅವ್ರಿಗೆ ಇಸ್ವಿ ಹೇಳ್ಬಿಟ್ಟು ಕೇಳ್ಕೊಂಬಿಡೋಣ. ಎಂತ ಅನ್ಯಾಯದಲ್ಲಿ ಬದುಕ್ತಾ ಇದ್ದೀವಿ. ಇದೊಂದು ದೊಡ್ಡ ದಂಧೆ ಇದು. ಡೇಟ್ ಆಫ್ ಬರ್ತ್ ಹೇಳ್ಬಿಟ್ಟು ಟೈಮ್ ಹೇಳ್ಬಿಡೋದು. ಇವ್ರು ಆ ಕಡೆಯಿಂದ ಹೇಳ್ತಾರೆ, ಇವ್ರು ಈ ಕಡೆಯಿಂದ ಒಂದು ಬಡದು ಹೇಳ್ತಾರೆ, ಹಿಂಗಾಗಿದ್ದೀರಾ, ಹಿಂಗಾಗೈತಾ, ಅಷ್ಟೇ. ಅದು ಮುಂದಕ್ಕೆ ಹೋಗಲ್ಲ, ಅದು ಪೂರ್ತಿ ಆಗಲ್ಲ. ಅವ್ರು ಹೇಳ್ತಾನೆ ಅಭ್ಯಾಸ, ಇವ್ರು ಕೇಳ್ತಾನೆ ಅಭ್ಯಾಸ. ಇದನ್ನ ನೀವು ದಯವಿಟ್ಟು ಇನ್ನು ಮೇಲೆ ಯಾರೇ ಆಗಲಿ ತಿಳ್ಕೊಳ್ಳಿ. ನಕ್ಷತ್ರ ಗೊತ್ತಿರಿ ದಯವಿಟ್ಟು ಕರೆ ಮಾಡಿ. ಡೇಟು ಸಮಯ ನಮಗೆ ಅವಶ್ಯಕತೆ ಇಲ್ಲ. ಯಾವ ಕಾರಣಕ್ಕೂ ಅದನ್ನು ಕೇಳೋನು ಅವಿವೇಕಿತನವಾಗತ್ತೆ, ಹೇಳೋರು ಅವಿವೇಕಿಗಳಾಗಬಾರ್ದು. ಕೇಳೋರು ಅವಿವೇಕಿಗಳಾಗಲಿ, ಹೇಳೋರು ಅವಿವೇಕಿಗಳಾಗಬಾರ್ದು. ನಾವು ನಕ್ಷತ್ರ ಗೊತ್ತು ಸ್ವಾಮಿ ಅಷ್ಟೇ, ಇನ್ನು ಮಿಕ್ಕದ್ದೆಲ್ಲ ಬೇಡ. ಆ ನಕ್ಷತ್ರ ನಿಮ್ಮ ಕುಟುಂಬ, ನಿಮ್ಮ ವಂಶ ಪೂರ್ತಿ ತೋರಿಸ್ಬಿಡುತ್ತೆ. ಅಷ್ಟು ತಿಳ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಪ್ರಯತ್ನ ಮಾಡ್ತಕ್ಕಂಥ ವಿಚಾರಕ್ಕೆ ನಿಮ್ಗೆ ಈಗ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗನಿಗೆ ಮದುವೆ ಆಗಬೇಕು, ಹೌದಾ? ಹೌದು ಹೌದು ಗುರುಜಿ. ನಿಮ್ಮ ಮಗ ಏನ್ ಮಾಡ್ತಾನೆ? ಅವನು KMF ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಬೆಂಗಳೂರು. ಓಕೆ. ಬೆಳಗ್ಗೆ ಕರೆಕ್ಟಾಗಿ ಎಷ್ಟು ಗಂಟೆಗೆ ಹೇಳ್ತಾನಮ್ಮ? ಸಮಯ ಪಕ್ಕಾ ಇದೆಯಾ? ಇಷ್ಟೇ ಗಂಟೆಗೆ ಹೇಳ್ತಾನೆ ನನ್ನ ಮಗ, ಗೊತ್ತಾ? ಇಲ್ಲ ಸ್ವಾಮೀಜಿ, ಅವನು ಇದು ಶಿಫ್ಟ್ ಇರ್ತದೆ, ಫಸ್ಟ್ 2 ಸೆಕೆಂಡ್ ನೈಟ್ ಇರುತ್ತೆ.
ಅಮ್ಮ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ನಾನು ಹೇಳೋದು, ನಿಮ್ಮ ಮಗ ಕರೆಕ್ಟಾಗಿ ಮಲಗಿ ಬೆಳಗ್ಗೆ ಬೇಗ ಕರೆಕ್ಟ್ ಟೈಮ್ಗೆ ಹೇಳಕ್ಕಾಗಿದೆಯಾ ನಿಮ್ಮ ಕಣ್ಣು ಮುಂದೆ ಇವತ್ತುವರೆಗೂ ಒಂದೇ? ಹೇಳ್ತಾನೆ ಗುರುಜಿ. ಎಷ್ಟೊತ್ತಿಗೆ? 7 ಗಂಟೆ. ಸರಿ ಅಲ್ವಾ? ಸೂರ್ಯ ಇವನನ್ನ ಹೇಳಿಸ್ಬೇಕು. ಏನು ಹೇಳ್ತೀರಾ, ಇವ್ರಿಗೆ ಮದುವೆ ಯಾಕಮ್ಮ? ಸಂಪಾದನೆ ಮಾಡೋಕ್ಕೆ ಮಗನ ಓದಿಸಿದಿರಿ, ಸಂಪಾದನೆ ಮಾಡ್ತಾ ಇದ್ದಾನೆ, ಸುಮ್ಮನೆ ಬಿಟ್ಬಿಡಿ. ನೀವು ಮದುವೆ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರು ಕೂಡ ಗಂಡ ಹೆಂಡತಿ ಜೊತೆಲಿ ಇರ್ತಾರ ಅನ್ನೋದು ಡೌಟ್ ಇದೆ. ಯಾಕೆ ಅಂದರೆ ಅಶ್ವಿನಿ ನಕ್ಷತ್ರ, ನಿದ್ದೆ ಕ್ವಾಲಿಟಿನೇ ಇಲ್ಲ ಹುಡುಗನಿಗೆ. ಯಾವಾಗ ನಿದ್ದೆ ಬರುತ್ತೆ ಆಗ ಮಾಡಬೇಕು. ಅವ್ರಿಗೆ ಮದುವೆ ಮಾಡ್ಬಿಟ್ಟು ಏನಮ್ಮ ಮಾಡ್ತೀಯ ತಾಯಿ? ನಿಮಗೆ ಸಂಪಾದನೆ ಆಗಬೇಕು, ಮಾಡ್ಕೊಂಡಿದ್ದೀರಾ, ಓದಿಸಿದ್ದೀರಾ, ಅಷ್ಟು ಮಾಡ್ಕೊಳ್ಳಿ. ಮದುವೆ ಯಾಕೆ? ಆಮೇಲೆ ತಿಳ್ಕೊಳ್ಳಿ. ಈಗಲೇ ಹೇಳ್ತೀನಿ, ಯಾರು ಬೇಕಾದರೂ ಹೇಳ್ಬೋದು ಗುರುಬಲ ಬರ್ತದೆ ಸುಮ್ಮನೆ ಯುಗಾದಿ ಹಬ್ಬ ಕಳೀಲಿ ಅಂತ. ಅದು ಕೇಳ್ಕೊಂಡು ನಿಮ್ಮ ಹಣೆ ಬರ ಮಾಡ್ಕೋಬೋದೇ ಹೊರತು ಒಂದಂತೂ ತಿಳ್ಕೋಬೇಕು, ಅಶ್ವಿನಿ ನಕ್ಷತ್ರ ಮಾಟ ಮಂತ್ರ ಮಾಡುವಂತಹ ಅಂದರೆ ಎಲ್ಲದಕ್ಕೂ ಮನೆ ದೇವ್ರನ್ನ ಬಿಟ್ಟು ಆ ದೇವ್ರಿಗೆ ಹೋದ್ರೆ ಒಳ್ಳೇದಾಗತ್ತಾ, ಈ ದೇವ್ರಿಗೆ ಒಳ್ಳೇದಾಗತ್ತಾ, ಅಲ್ಲಿಗೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ರೆ ಒಳ್ಳೇದಾಗತ್ತಾ? ಅಮ್ಮ ಇದನ್ನ ಬಿಗಿಯಾಗಿ ಯಾವ ದೇವ್ರನ್ನ ನೀವು ಮಾಡ್ತಾ ಇದ್ದೀರಾ? ಹೆಣ್ಣು ದೇವ್ರನ್ನ? ಚಾಮುಂಡೇಶ್ವರಿ. ನೋಡಿದ್ರ ಎಷ್ಟು ಚೆನ್ನಾಗಿ ಸಿಕ್ಕಾಕೊಂಡ್ರು. ಈಗ ಚಾಮುಂಡೇಶ್ವರಿ ಅಯ್ಯಪ್ಪನ ಪೂಜೆ ಮಾಡೋರಿಗೆ ಮದುವೆ ಯಾಕೆ? ಆಂಜನೇಯನ ಇಟ್ಕೊಳ್ಳೋರು ಕೆಲವರು. ಆಂಜನೇಯ ಮದುವೆ ಇದೆಯೇನಮ್ಮ? ಇಲ್ಲ. ಆದ್ರೂ ನಮ್ಮ ಮಂದಿಯವರು ಆಂಜನೇಯ ಅನ್ನೋದು ಸುಮಾರು ಒಂದು 40% ಇದ್ದಾರೆ. ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಂಜನೇಯನ ಮನೇಲಿ ಇಟ್ಕೋಬೇಡ್ರಿ, ದೇವಸ್ಥಾನದಲ್ಲಿ ಇರಿಸಿ. ನೀವು ಮನೇಲೇ ಇಟ್ಕೊಂಡ್ಬಿಟ್ರೆ ಮದುವೆ ಆಗೋರು ಹೆಂಗೆ, ಆಗದೆ ಇದ್ದವ್ರು ಹೆಂಗೆ? ಅಂದ್ರೆ ಮದುವೆ ಆಗಿದ್ರು ಮದುವೆ ಆಗದೆ ಇರೋ ರೀತಿಲಿ ಇರಬೇಕು ಅಂದ್ರೆ ಆಂಜನೇಯನ ಮನೇಲಿ ಇಟ್ಕೋಬೇಕು. ಮದುವೆ ಆಗಿರುತ್ತೆ, ಮದುವೆ ಆಗದೆ ಇರೋ ರೀತಿ ಹೆಂಗ್ ಅನುಭವಿಸ್ಬೇಕು ಅಂದ್ರೆ ಆಂಜನೇಯನ ಮನೇಲಿ ಇಟ್ಕೋಬೇಕು. ನಮ್ಮಲ್ಲಿ ಏನು ಅರ್ಥನೇ ಗೊತ್ತಾಗಲ್ಲ, ಎಲ್ಲವೂ ದೇವ್ರೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಈ ಅಭ್ಯಾಸ ತಪ್ಸಕ್ಕಾಗಲ್ಲ. ನಾನು ಇದನ್ನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ. ಮದುವೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಅಶ್ವಿನಿ ನಕ್ಷತ್ರದ ಮಗುವನ್ನ ನಾನು ಯಾಕೆ ಪಡೆದೆ? ನಮ್ಮ ವಂಶದಲ್ಲಿ ಈ ಮಗು ಬರುವುದಕ್ಕೆ ಕಾರಣ ಏನು? ಮನದೇವರನ್ನ ಬಿಟ್ಟು ಅನ್ಯ ದೇವರುಗಳನ್ನ ಅಡ್ಡದಾರಿ ಹಿಡಿದಿರ್ತಕ್ಕಂಥ ಶಾಪದ ಫಲದಿಂದ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಮದುವೆಗಳು ನಡೆಯುವುದಿಲ್ಲ, ನಡೆದರೂ ಉಳಿಯುವುದಿಲ್ಲ. ಈ ಸತ್ಯ ಸಂಗತಿಯನ್ನು ಹೇಳ್ತಕ್ಕಂಥ ವಿಚಾರ ನಾವು ಮಾತ್ರ ಹೇಳ್ತಿದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಹೆದರ್ಕೋಬೇಡಿ. ಮದುವೆ ಮಾಡಿಕೊಂಡು ಕೋರ್ಟು ಸ್ಟೇಷನ್ನು ವಿಚ್ಚೇಂದ್ರ ಹತ್ರ ಕುತ್ಕೊಂಡು ಅಳಬೇಡಿ. ಮದುವೆ ಮಾಡಕ್ ಮುಂಚೆ ಈ ನಕ್ಷತ್ರಕ್ಕೆ ಮದುವೆ ಮಾಡಬಹುದಾ, ಅಥವಾ ಈ ನಕ್ಷತ್ರ ಮದುವೆನೇ ಇಲ್ಲ ಅಂದ ಮೇಲೆ ನಾವು ಏನು ಮಾಡಬೇಕಿತ್ತು? ಈ ಸತ್ಯ ತಿಳ್ಕೊಂಡು ದಯವಿಟ್ಟು ಮುಂದುವರಿರಿ. ಶಾಸ್ತ್ರ ಕೇಳ್ಕೊಂಡು ದೇವ್ರ ಹತ್ರ ಹೂ ಕೇಳ್ಕೊಂಡು ಮದುವೆ ಮಾಡ್ತೀನಿ ಅಂದ್ರೆ ಮಕ್ಕಳ ತಲೆ ಮೇಲೆ ಅನಾವಶ್ಯಕವಾಗಿ ನಾವು ತಪ್ಪನ್ನ ಏರ್ದಂಗಾಗತ್ತೆ. ಇದನ್ನ ನೀವು ಕಣ್ಣಲ್ಲಿ ನೋಡಿ ತುಂಬಾ ಅನುಭವಿಸ್ಬೇಕಾಗತ್ತೆ. ಯಾವ ಕಾರಣಕ್ಕೂ ನಾವು ಭಯದಲ್ಲಿ ಬದುಕೋದು ಬೇಡ. ಭಗವಂತ ನೀವು ಮಾಡ್ಕೊಂಡಿರೋದಕ್ಕನುಸಾರವಾಗಿ ಮಗುವನ್ನ ನಿಮ್ಗೆ ಕರುಣಿಸಿರ್ತಾನೆ. ಅದನ್ನ ನೀವು ತಿಳ್ಕೊಳ್ಳೋದೇ ಒಂದು ಭಗವಂತನ ಅನುಗ್ರಹ ಆಗಿದೆ ಅಂತ ಅನ್ಕೋತೀನಿ. ಹೆದರ್ಕೊಳ್ಳೋದನ್ನ ಬಿಟ್ಟು ಇದನ್ನು ಸರಿಯಾಗಿ ತಿಳ್ಕೊಂಡು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗ್ಲಿ ತಾಯಿ, ಒಳ್ಳೇದು ಮಾಡ್ಕೊಳ್ಳಿ. ಓಕೆ, ಧನ್ಯವಾದ ಮಹಾಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ನೀವು ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ. ಇಲ್ಲಿ ನಾವು ಯಾರೇ ಆಗಲಿ, ಯಾವುದೇ ಒಂದು ವಿಚಾರದಲ್ಲಾಗಲಿ ನಾವು ಭಯದಲ್ಲೇ ಬದುಕ್ತಾ ಇದ್ದೀವಿ, ಹೌದಲ್ವಾ? ಹೌದು. ಈ ಭಯ ಅಂತಕ್ಕಂಥದ್ದು ಮತ್ತೆ ಬಲ ಅಂತಕ್ಕಂಥದ್ದು, ಭಯ ಮತ್ತೆ ಬಲ. ನಮ್ಗೆ ಬಲ ಇದ್ದಾಗ ಭಯ ಬರಲ್ಲ. ನಾವು ಇದೆರಡನ್ನು ಗುರುತಿಸಿಲ್ಲ ಇಲ್ಲಿವರೆಗೂ. ಯಾಕೆ ಗುರ್ತಿಸಕ್ಕಾಗಿಲ್ಲ? ಗುರ್ತಿಸ್ಬೇಕಿತ್ತಲ್ವಾ? ಏನ್ ಬೇಕಾಗಿರೋದು ನಮ್ಗೆ? ಬಲ ಬೇಕು, ಭಯ ಹೋಗ್ಬೇಕು. ಬಲದಿಂದ ಭಯ ಹೋಗುತ್ತೆ. ಈ ಬಲ ಇರೋದು ಎಲ್ಲಿ, ಯಾವಾಗ ಅಂದ್ರೆ ಪ್ರಾತಃ ಕಾಲದಲ್ಲಿ 5 ಗಂಟೆಗೆ ಹೇಳುವಂತ ವ್ಯಕ್ತಿಗೆ ಬಲ ಇರುತ್ತೆ, ಶಕ್ತಿ ಇರುತ್ತೆ. ನಾವು ಮುದ್ದೆ ತಿಂದುಬಿಟ್ಟು ಮಿಲಿಟರಿ ಹೋಟ್ಲಲ್ಲಾಗಿ ಚೆನ್ನಾಗಿ ತಿಂದ್ರೆ ಶಕ್ತಿ ಬರ್ತದೆ ಅಂತ ಅನ್ಕೊಂಡು ಮಿಲಿಟರಿ ಹೋಟ್ಲಲ್ಲಿ ತಿನ್ನೋ ಜನ ನಾವು. ಮಿಲಿಟರಿ ಹೋಟ್ಲಲ್ಲಿ ತಿಂದ್ರೆ ಶಕ್ತಿ ಬರಲ್ಲ, ಮಾಂಸದಿಂದ ಮಾಂಸ ಬೆಳೆಯುತ್ತೆ, ಹೌದಲ್ಲಮ್ಮ? ಮಾಂಸದಿಂದ ಮಾಂಸ ಬೆಳೆಯುತ್ತೆ, ಬುದ್ಧಿ ಬೆಳೆಯಲ್ಲ, ಜೀವನ ಮುಂದಕ್ಕೆ ಹೋಗಲ್ಲ. ಆದ್ರೆ ನಮಗೆ ನಿಜವಾದ ಬಲ ಶಕ್ತಿ ಯಾವುದು ಅಂದ್ರೆ ಬೆಳಗಿನ ಸಮಯದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಏಳುವ ಅಭ್ಯಾಸದಿಂದ ಬಲ ಸಿಗತ್ತೆ. ಸೂರ್ಯ ಮರೆಯಾಗುವ ಒಳಗೆ ಅಂದ್ರೆ ಸಂಜೆ ಯಾರು ಊಟ ಮುಗಿಸಿರ್ತಾರೆ ಅವರಿಗೆ ಭಯ ಹೋಗುತ್ತೆ. ಈಗ ಭಗವಂತ ಸದಾ ಮನೆಯಲ್ಲಿ ಇರೋದಕ್ಕೆ ಏನ್ ಮಾಡಬೇಕು? ನಾವು ಬೆಳಿಗ್ಗೆಯನ್ನ ಬಳಸಬೇಕು, ಪ್ರಾತಃ ಕಾಲವನ್ನ ಬಳಸಬೇಕು, ಸಂಜೆಯನ್ನ ಬಳಸಬೇಕು. ನಾವು ಬಳಸುತ್ತಿರುವುದು ರಾತ್ರಿಯನ್ನ. ರಾತ್ರಿಲೇ ಎಕ್ಸ್ಟ್ರಾ ವರ್ಕು ಅಲ್ವೇನಮ್ಮ? ಕೆಲಸದಿಂದ ಬರೋದೊಂದಷ್ಟೊತ್ತು, ಕೂತ್ಕೊಂಡು ಹರಟೆ ಹೊಡೆಯೋದೊಂದಷ್ಟೊತ್ತು, ಟಿವಿ ನೋಡೋದೊಂದಷ್ಟೊತ್ತು,
ಸೀರಿಯಲ್ ಕುತ್ಕೊಂಡು ಮಾತಾಡೋದು ಒಂದಷ್ಟೊತ್ತು, ಕೊನೆಗೆ ಅಂಗಾಡಿ ಅರ್ಧ ರಾತ್ರಿ ಕಳೆದೇ ಬಿಟ್ಟಿರ್ತೀವಿ. ಹಾಗಿದ್ದ ಮೇಲೆ ನಾವು ಜೀವನದಲ್ಲಿ ನಿಮಗೆ ದೇವರ ಸ್ಮರಣೆ ಮಾಡ್ತಕ್ಕಂಥ ಮಕ್ಕಳಲ್ಲಿ ಹುಡ್ತಾರೆ, ನೀವೇ ಸ್ಮರಣೆ ಮಾಡಕ್ ಟೈಮ್ ಇರುತ್ತೆ, ಸದಾ ಬೈದಲ್ಲೇ ಇರ್ತೀರಿ, ಹೌದಾ? ಆಮೇಲೆ ಮನೆ ತುಂಬಾ ದೇವ್ರು ಇಟ್ಕೊಂಡು ಅದಕ್ಕೂ ಪೂಜೆ ಮಾಡ್ತೀರಿ, ಇದಕ್ಕೂ ಪೂಜೆ ಮಾಡ್ತೀರಿ, ಇನ್ ಪಕ್ಕದಲ್ಲಿರೋದಕ್ಕೂ ಮಾಡ್ತೀರಿ, ಅಥವಾ ಇನ್ಯಾವುದೋ ಒಂದು ದೇವ್ರಿಗೂ ಹೋಗಿ ಮಾಡಕ್ ಹೋಗ್ತೀರಿ. ಮನೆ ತುಂಬಾ ಫೋಟೋ ಇಟ್ಕೊಂಡ್ರು, ದೇಹದ ತುಂಬಾ ನೀವು ತಾತಿ ಹಾಕೊಂಡ್ರು, ನೀವು ಅನ್ಕೊಂಡಿದ್ದು ಯಾವುದು ಸಿಕ್ಕಲ್ಲ. ಕಾರಣ ನೀವು ಬದಲಾಗೋದೂ ಇಲ್ಲ ಅಂತ ನೀವು ತೀರ್ಮಾನ ಮಾಡ್ಕೊಂಡ್ರೆ ನೀವು ಯಾವ ಕಾರಣಕ್ಕೂ ಇದರಿಂದ ಹೊರಗೆ ಬರಕ್ ಕಷ್ಟ ಆಗತ್ತೆ. ಫಸ್ಟ್ ನಾವು ಮಾಡಬೇಕಾದ ಕೆಲಸ ಏನು? ಬೆಳಿಗ್ಗೆ ಬೇಗ ಹೇಳ್ಬೇಕು. ಎಸ್, ಈ ಎರಡೂ ಸಮಯವನ್ನ, ಅಂದ್ರೆ ನಿನ್ನೆ ಕೂಡ ಹೇಳಿದೆ, ಉದಯ ಮತ್ತೆ ಅಸ್ತ, ಬೆಳಿಗ್ಗೆ ಸೂರ್ಯೋದಯವನ್ನ ಮಕ್ಕಳಿಗೆ ತೋರಿಸ್ಬೇಕು ನಾವು. ಸೂರ್ಯೋದಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾವ ಮಕ್ಕಳು ಹೇಳ್ತಾನಮ್ಮ ಅಷ್ಟೊತ್ತಿಗೆ? ಯಾಕೆಂದ್ರೆ ಅಪ್ಪ ಅಮ್ಮನೂ ಎದ್ದಿರಲ್ಲ, ಒಂದು. ಎರಡನೇದು ರಾತ್ರಿ ಎಲ್ಲ ಕೂರಿಸ್ಕೊಂಡು ಓದಿಸಿರ್ತಾರೆ, ಓದ್ಕೋ ಅಂದ್ಬಿಟ್ಟು ಇವರು ತಲೆ ಮೇಲೆ ಒಂದಷ್ಟು ಒಪ್ಕೊಂಡು ಕೋಲು ಇಟ್ಕೊಂಡು ಓದು 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 ಇವ್ರು ಬಿ ಪಿ ಬರ್ಸ್ಕೊತಾರೆ ನಿದ್ಗೆಟ್ಟು, ಮಕ್ಕಳಿಗೂ ಹಾಳು ಮಾಡ್ತಾ ಇದ್ದಾರೆ. ಆದ್ರೆ ಮಗುವಿಗೆ ಓದಿಸ್ತಕ್ಕಂಥ ಸಮಯ ಬೆಳಗಿನ ಜಾವ 3:30 ಸರಸ್ವತಿ ಜಾವ ಅಂತ ಹೇಳ್ತಾರೆ. ಎಷ್ಟು? 3:30 ಬೆಳಗಿನ 3:30 ಸರಸ್ವತಿ ಜಾವ ಅಂತ ಹೇಳ್ತಾರೆ. ಬೇಗ ಮಗು ಮಲಗಿಸಿ, 8 ಗಂಟೆಗೆಲ್ಲ ಬೆಡ್ಗೆ ಹೋಗ್ಲಿ ಮಗು. 8 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಎಷ್ಟು ಗಂಟೆ ಟೈಮ್ ಆಯ್ತು ಸ್ವಲ್ಪ ಯೋಚನೆ ಮಾಡಮ್ಮ. 7ರಿಂದ 7:15 ಗಂಟೆ ನಿದ್ದೆ ಬಂತು, ಮಗು ತುಂಬಾ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಬೆಳಿಗ್ಗೆ ಅದು ಫ್ರೆಶ್ ಆಗಿ ಸ್ನಾನ ಮಾಡಿಸಿ ಕೂತ್ಕೊಂಡು ಓದು ಅಂದ್ರೆ 3 ದಿನಕ್ಕೆ ಓದೋದನ್ನ 3 ಗಂಟೆಲಿ ಓದ್ ಮುಗಿಸ್ತಾನೆ. ಆಮೇಲೆ ಮನೆಯಲ್ಲಿ ವಾತಾವರಣ ಹೇಗೆ ಸೃಷ್ಟಿ ಆಗತ್ತೆ? ನಾವು ಅದಲ್ಲ, ರಾತ್ರಿ ಎಲ್ಲ ಜಾಗರಣೆ ಮಾಡಿ, ರಾತ್ರಿ ನಾವೇನ್ ಮಾಡ್ಕೊಂಡಿದ್ವಿ, ಶಿವರಾತ್ರಿ ಜಾಗರಣೆ ಮಾಡಬೇಕು, ಅಲ್ಲೂ ಮಾಡಲ್ಲ, ಬೆಡ್ ಹಿಡ್ಕೊಂಡು ಮಲಗಿರ್ತಾರೆ. ವಿಚಾರ ಇಷ್ಟೇ, ನಾವು ರಾತ್ರಿ ಜಾಗರಣೆ ಮಾಡೋದು ನಮ್ಮ ದೇಶದಲ್ಲಿ ಹೋಗಲ್ಲ, ಅದು ನಾವು ಜೀವನದಲ್ಲಿ ನೆಮ್ಮದಿಯಾಗಿರಲ್ಲ. ದೇವ್ರನ್ನ ಸುಮ್ಮನೆ ನಿಂದನೆ ಮಾಡಬೇಡಿ, ಇಷ್ಟಂತೂ ಹೇಳ್ಬೋದು. ಓಕೆಲ್ಲ? ಈಗ ಯಾವುದೇ ಒಂದು ವಿಚಾರ ತಗೊಳ್ಳಿ, ನಮಗೆ ನೆಮ್ಮದಿಯಿಂದ ಬದುಕಬೇಕು, ಎಲ್ರಿಗೂ ಇಷ್ಟ. ನೆಮ್ಮದಿಯಿಂದ ಬದುಕಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಆ ಪ್ರಶ್ನೆಯ ಉತ್ತರನ ಮುಂದುವರೆದ ಭಾಗ ಹೇಳೋಣ. ಖಂಡಿತ ಗುರುಜಿ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈ ಬೆಳಗಿನ ಜಾವದ ಮಹತ್ವ ಹೇಳ್ತಾ ಇದ್ರೆ ಮುಂದುವರಿಸಿ. ಇಲ್ಲಿ ನಿನಗೂ ಕೂಡ ಕೇಳಿದ್ಮೇಲೆ ಅನ್ಸುತ್ತೆ, ನಾಳೆಯಿಂದ ಯಾವ ಕಾರಣಕ್ಕೂ 3:30 4 ಗಂಟೆಗೆ ಎದ್ದು ಬಿಟ್ರೆ ನನಗೆ ಏನೇನು ಬೇಕೆಲ್ಲ ಸಿಕ್ಬಿಡತ್ತೆ, ಪ್ರಯತ್ನ ಮಾಡ್ತೀನಿ ಅಂತ ನೀನು ಅನ್ಕೋತಾ ಇದೀಯ, ಹೌದಲ್ವಾ? ಎಲ್ರೂ ಕೂಡ ಅನ್ಕೋತಾರೆ, ಆದ್ರೆ ಹೇಳಕ್ಕಾಗಲ್ಲ. ಬೆಳಿಗ್ಗೆ ಅಲಾರಾಮ್ ಕೊಟ್ರು ಕೂಡ ಹಾಳಾದೇನಕ್ಕೆ ಅಂತ ಅಮ್ಕ್ಬಿಟ್ಟು ಮಲಕೋತಾರೆ, ಅಥವಾ ಏಳ್ಸಿ ನಾನು ಹೇಳ್ತೀನಿ ಅಂದ್ರೂ ಅವ್ರಿಗೂ ಬೈದ್ಬಿಟ್ಟು ಸುಮ್ಮನೆ ನಾನು ಹೇಳ್ತೀನಿ ಅಂತ ಮಲಕತ್ತಾರೆ. ಯಾಕಂಗಾಗತ್ತೆ ಅಂದ್ರೆ ನಮ್ಮ ವಂಶಸ್ಥರು ಅಂತ ಇದಾರಲ್ಲಮ್ಮ, ಆ ವಂಶಸ್ಥರಿಗೆ ನಾವು ಏನನ್ನ ಈ ರೀತಿ ನಾವು ಅನುಭವಿಸಿದೀವಿ, ಏನು ಯಾವುದೋ ಒಂದು ಮದುವೆ ಆಗಿಲ್ಲ ಅಂತಲೋ, ಮಗು ಆಗಿಲ್ಲ ಅಂತಾನೋ, ಅಥವಾ ನಮ್ಗೇನು ಅಭಿವೃದ್ಧಿ ಆಗಿಲ್ಲ ಅಂತಾನೋ ಏನೋ ಯೋಚನೆ ಮಾಡ್ಕೊಂಡು ಮನುಷ್ಯ ಇರ್ತಾನೆ, ಹೌದಾ? ಸಮಸ್ಯೆ ತಾನೇ ಅದು. ಸೊ ಸತ್ತೋಗ್ತಾನೆ. ಆ ಸಾಯುವಾಗ ಅವನ ಮನಸ್ಸಲ್ಲಿ ಇಟ್ಕೊಂಡೇ ಸಾಯ್ತಾನೆ. ಅವನ ಬೇಡಿಕೆ ಏನಿರುತ್ತೆ ಆ ಬೇಡಿಕೆಯನ್ನೇ ಇಟ್ಕೊಂಡು ಸಾಯ್ತಾನೆ. ಆ ಬೇಡಿಕೆ ಏನಿರುತ್ತೋ ಅದು ಮುಂದಿನ ಜನ್ಮಕ್ಕೆ ಮತ್ತೆ ರಿಪೀಟ್ ಆಗತ್ತದು. ಮಗು ಏನೋ ತಗೊಂಬಂದ್ಬಿಟ್ಟೈತೆ ಅಲ್ಲ, ಸಾಯುವ ಸಮಯದಲ್ಲಿ ಬಿಟ್ಟಂತ ವಿಚಾರ ಮತ್ತೆ ಕಂಟಿನ್ಯೂಟಿ ಆಗತ್ತೆ. ಅದಕ್ಕೆ ಕೆಲವು ಮಕ್ಕಳು 3 ವರ್ಷ 4 ವರ್ಷಕ್ಕೆ 30 ವರ್ಷವರೆಗಿನ ಮೀರ್ ಮಾತಾಡ್ತಾರೆ. ಏನೋ ಮಗು ಹೆಂಗ್ ಮಾತಾಡುತ್ತೆ ಅಂದ್ರೆ ಅದಿಂದ್ರೆ ಇದು ಬ್ಯಾಲೆನ್ಸ್ ಅದು ಈಗ ಓಪನ್ ಆಗಿದೆ. ಹಾಗೆ ರಾತ್ರಿ ಮಲಗಬೇಕಾದ್ರೆ ಮನುಷ್ಯ ಹಾಸಿಗೆಯಲ್ಲಿ ಏನ್ ಫೀಲಿಂಗ್ ಇಟ್ಕೊಂಡು ಮಲಗ್ತಾನೋ ಬೆಳಿಗ್ಗೆ ಅದೇ ಸಮಯದಲ್ಲೇ ಹೇಳ್ತಾನೆ ಮೇಲಕ್ಕೆ ಬೆಡ್ಡಿಂದ. ಅದಕ್ಕೆ ರಾತ್ರಿ ಮಲಗುವಾಗ ಯಾವ ಕಾರಣಕ್ಕೂ ಎಲ್ಲವನ್ನು ಕಳೆದು ಬಿಡಿ, ಬೆಳಿಗ್ಗೆ ಎದ್ದು ಕೂಡಿಸ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಮಾಡೋದು ಗೊತ್ತಿಲ್ಲ ನಮ್ಗೆ, ಕಳಿಯಲ್ಲ, ನಾವು ಕೂಡಿಸ್ಕೊಂಡೇ ಮಲ್ಕೋತೀವಿ. ಬೆಳಿಗ್ಗೆನೂ ಕೂಡದೆ ಪ್ಲಸ್ ಮ್ಯಾಚ್ ಆಗಲ್ಲ, +- ಮ್ಯಾಚ್ ಆಗ್ಬೋದು. ಏನಮ್ಮ, ನನಗೆ ಅದು ಲೆಕ್ಕ ಗೊತ್ತಿಲ್ಲ. ಯಾಕೆ ಅಂದ್ರೆ ನಮ್ಗೆ ಮ್ಯಾಥಮೆಟಿಕ್ಸ್, ಲೈಫ್ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ. ನಾವು 1 + 1 = ಎಷ್ಟಮ್ಮ? 2 ಅಂತ. ದಟ್ ಇಸ್ ರಾಂಗ್. ಅದೆಷ್ಟಾಗಬೇಕು? 1 + 1 = 1 ಆಗ್ಬೇಕು. ನಾವು 2, ಅದು ಮ್ಯಾಥಮೆಟಿಕ್ಸ್. ಓಕೆ, ನಿನ್ ಲೈಫ್ಗೂ ಅದು ಒಂದೇ ಆಗ್ಬೇಕು. ಗಂಡು ಹೆಣ್ಣು ಒಂದಾಗಬೇಕು, ಇನ್ನೊಂದು ಬರುತ್ತೆ, ಹೌದಾನೆ? ಆ ಲೆಕ್ಕದಲ್ಲಿ ಹೇಳ್ಬೇಕು. ದೇಹ ಮನಸ್ಸು ಒಂದಾಗಬೇಕು, ಆಗ ಮನುಷ್ಯ ಚೆನ್ನಾಗಿರ್ತಾನೆ. ಇದು ಆಗಿಲ್ಲ, ಅದು ಆಗಿಲ್ಲ. ಸೊ ಈ ರೀತಿಯಾಗಿ ನಾವು ಯಾಕೆ ಅಜ್ಞಾತವಾಸದಲ್ಲಿ ನಾವು ಅನುಭವಿಸ್ಬೇಕಾಗತ್ತೆ? ಈ ಪ್ರಶ್ನೆಗೆ ಯಾವಾಗ ನಮಗೆ ಹೊಸ ಜೀವನ ಪ್ರಾರಂಭ ಆಗತ್ತೆ ಅಂತ ಎಲ್ಲರಿಗೂ ಇರ್ತಕ್ಕಂಥ ವಿಚಾರ. ಇಲ್ಲಿ ಹಿರಿಯರಿಗೆ ನಮ್ಮ ಮಾತಾ ಪಿತೃಗಳು ಅಂತ ಅನ್ಕೋಣ, ಅರ್ಥ ಆಗೋ ಥರ.
ನಮ್ಮ ಅಪ್ಪ ಅಮ್ಮ ಅಂತ ಜೀವಿಸತ್ತ ಇರೋರು ಇರಲಿ ಹೋಗಿರಲಿ ಅವರ ಅಪ್ಪ ಅಮ್ಮನ ಅವ್ರು ಜ್ಞಾಪಕ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅರ್ಥ ಆಗಲಿ, ಮಾತಾಪಿತೃಗಳ ಆಶೀರ್ವಾದವನ್ನು ನಾವು ಪಡಿಲಿಕ್ಕೆ ನಾವು ಅಸಮರ್ಥತೆಯಲ್ಲಿದ್ದೀವಿ. ಸತ್ತಿರುವಂತಹ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆಯುವುದಕ್ಕೆ ನಾವು ಅಸಮರ್ಥರಾಗಿದ್ದೀವಿ. ಸಿಕ್ಕಲ್ಲ, ಅವರ ಆಶೀರ್ವಾದ ನಮಗೆ ಬೇಕೇ ಬೇಕು. ಹೌದು. ಈಗ ಆಶೀರ್ವಾದ ನಮ್ಗೆ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಏನು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಂಡ್ರೆ ಟೈಮ್ ಟೇಬಲ್ ಅವತ್ತು ಓಪನ್ ಆಗುತ್ತೆ. ಕರೆಕ್ಟ್ ಟೈಮ್ಗೆ ಹೇಳ್ಬೇಕು, ಕರೆಕ್ಟ್ ಟೈಮ್ ಮದುವೆ ಆಗಬೇಕು, ಕರೆಕ್ಟ್ ಟೈಮ್ ಮಗು ಆಗಬೇಕು, ಕರೆಕ್ಟ್ ಟೈಮ್ ಮನೆ ಕಟ್ಟಬೇಕು, ಕರೆಕ್ಟ್ ಟೈಮ್ ಗೃಹಪ್ರವೇಶ ಆಗಬೇಕು. ನೋಡಮ್ಮ, ಮ್ಯಾಥಮೆಟಿಕ್ಸ್ ಅಲ್ಲಿದೆ. ಯಾರ ಕೈಲಿದೆ ಬಿಗಿದ ಕೀದು? ಹಿರಿಯರ ಕೈಲಿದೆ. ನಾವು ದೇವ್ರ ಹತ್ರ ಹೋಗಿ ಹೂ ಕೇಳ್ತೀವಿ, ನನ್ನ ಮನೆ ಕಟ್ಟೋದು ಯಾವಾಗ ದೇವರೇ? ಬಲಗಡೆ ಕೊಟ್ಟರೆ ಮನೆ ಕಟ್ತೀನಿ, ಎಡಗಡೆ ಕೊಟ್ಟರೆ ಕಟ್ಟಕ್ಕಾಗಲ್ಲ. ಆಮೇಲೆ ಎರಡನೇದು ಶಾಸ್ತ್ರ ಕೇಳ್ತೀವಿ, ನಮಗೆ ಮನೆ ಕಟ್ಟೋ ಯೋಗ ಇದೆಯಾ ನೋಡಿ, ಯಾವಾಗ ಬರ್ತದ ನೋಡಿ, ಯಾರ ಹೆಸರಲ್ಲಿದ್ದೆ ನೋಡಿ. ಎಲ್ಲೋ ಬರೀ ನೋಡಿ ನೋಡಿ ನೋಡಿ, ಎಲ್ಲ ಇವ್ರದೇ ಪ್ರಶ್ನೆ ಉತ್ತರ, ಎಲ್ಲ ಅವ್ರ ಹತ್ರ ಏನೂ ಇಲ್ಲ, ಅದನ್ನೇ ತಿರುಗಿಸಿ ಹೇಳ್ಬಿಡ್ತಾರೆ. ಏನಿಲ್ಲ, ಹೋಗ್ರಿ ಚೆನ್ನಾಗಿ ದೇವ್ರ ಮೇಲೆ ಭಾರ ಹಾಕಿ ಕಟ್ಟೋಗ್ರಿ, ಫಿನಿಶ್. ಅಲ್ಲೇನು ಹೇಳಲೇ ಇಲ್ಲ. ಅಲ್ಲಿ ದೇವ್ರ ಮೇಲೆ ಭಾರ ಹಾಕಿ ಕಟ್ಟೋಂಗಿದ್ರೆ ಇವ್ರ ಹತ್ರ ಏನಕ್ಕೆ ಹೋಗ್ಬೇಕಿತ್ತು? ಅವ್ರಿಗೆ ದುಡ್ಡು ಯಾಕೆ ಕೊಡ್ಬೇಕಿತ್ತು? ಅಂದ್ರೆ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ನಮ್ಮ ದುಡ್ಡು ಕೊಟ್ಬಿಟ್ಟು ನಾವ್ ಹೇಳೋದನ್ನೇ ಅವ್ರು ನಮ್ಗೆ ಹೇಳ್ತಾವ್ರೆ, ನಾವ್ಯಾಕೆ ಅಲ್ಲಿ ಹೋಗ್ಬೇಕು ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಏನ್ ಹೇಳ್ತೀಯಮ್ಮ? ಹೌದು ಗುರುಜಿ. ಇವರೇ ಪ್ರಶ್ನೆ ಉತ್ತರ ಕೊಟ್ಬಿಡ್ತಾರೆ ಅವ್ರ ಮುಂದೆ, ದುಡ್ಡು ಕೊಡ್ತಾರೆ ಎಲ್ಲಡ್ಕೆ ಇಟ್ಬಿಟ್ಟು, ಅವ್ರು ಅದನ್ನೇ ತಿರುಗಿಸಿ ಹೇಳ್ಬಿಟ್ಟು ಕಳಿಸ್ತಾರೆ. ಇನ್ ಜಾಸ್ತಿ ಕೇಳಿದ್ರೆ ತಲೆ ಕೆಡಿಸ್ಕೊಬೇಡ ಹೋಗಮ್ಮ, ದೇವ್ರ ಭಾವನೆ, ನಾನೇ ಪರದಾಡ್ತಾ ಇದ್ದೀನಿ ಅಂತ ಆಮೇಲೆ ಅವನು ಒರಿಜಿನಾಲಿಟಿ ಹೇಳ್ತಾನೆ. ಅಂದ್ರೆ ಪರದಾಡ್ತಾ ಇರೋ ಹತ್ರಕ್ಕೆ ಇವ್ರು ಹೋಗೋದು. ಹೌದಲ್ವಾ? ಯಾವುದೇ ಆಗ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ತಾನು ಏನ್ ಮಾಡ್ತಾರೋ ಏನ್ ಇರ್ತಾರೋ ಅದ್ರ ಸತ್ಯ ಅವ್ರಿಗೆ ಅರ್ಥ ಆಗಿದ್ರೆ ಮಾತ್ರ ಇನ್ನೊಬ್ಬರಿಗೆ ಸಲಹೆ ಕೊಡ್ಬೋದೇ ಹೊರತು ಫೇಲ್ ಆಗಿರೋರು ಪಾಸ್ ಆಗಿರೋರಿಗೆ ಪಾಠ ಮಾಡಕ್ಕಾಗತ್ತೇನಮ್ಮ? ಇಲ್ಲ ಗುರುಜಿ. ಇದು ನಮ್ಮ ವಿಚಾರ ನಡೀತಾ ಇರೋದು ಹಿಂಗೆ. ಫೇಲ್ ಇವನು, ಪಾಸ್ ಆಗಿರೋತಕ್ಕಂತಹ ವ್ಯಕ್ತಿಗೆ ಇವನ್ ಪಾಠ ಮಾಡೋದು. ಇದು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ನಾವು ಯಾರನ್ನ, ಶಾಸ್ತ್ರಜ್ಞರನ್ನ ನಾವು ಭೇಟಿಯಾಗಬೇಕು. ಯಾರನ್ನ? ಶಾಸ್ತ್ರಜ್ಞರನ್ನ. ಶಾಸ್ತ್ರಜ್ಞರನ್ನೇ ಭೇಟಿ ಆಗ್ಬೇಕು. ಶಾಸ್ತ್ರ ಹೇಳೋರು ಭೇಟಿ ಆಗ್ತಾ ಇದ್ದೀವಿ, ನಾನೇನ್ ಮಾಡಕ್ಕಾಗತ್ತೆ? ಅದ್ ಯಾರು ಸ್ವಾಮಿ ನಮ್ಗೆ ಗೊತ್ತಾಗಲ್ವಲ್ಲ ಅಂದ್ರೆ ಅದ್ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಾನು ಅದನ್ನ ಅಡ್ರೆಸ್ ಹೇಳಕ್ ಆಗಲ್ಲ, ನೀವೇ ಆರಿಸ್ಕೋಬೇಕು. ಸಿಕ್ಕಲ್ಲ. ಯಾಕೆ ಅಂದ್ರೆ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಪಕ್ಕದ ಮನೇಲಿದ್ರು ಸಿಕ್ಕಲ್ಲ. ಶಾಸ್ತ್ರಜ್ಞರು ಪಕ್ಕದಲ್ಲೇ ಇರ್ಬೋದು, ನಿಮಗೆ ಪರಿಚಯನೇ ಇರ್ಬೋದು, ನಿಮಗೆ ಸಿಕ್ಕಲ್ಲ. ಯಾಕೆ? ನೀವು ಅಕೌಂಟ್ ಓಪನ್ ಮಾಡಿಲ್ಲ. ಕುಟುಂಬದ ಅಕೌಂಟ್ ಓಪನ್ ಮಾಡದೆ ದೇವರು ಬಾಗಿಲು ತೆಗೆಯಲ್ಲ. ನೀವು ಹೋದ್ರೆ ದೇವಸ್ಥಾನ ಮುಚ್ಚಿರುತ್ತೆ, ಇಲ್ಲ ಪುರೋಹಿತನೇ ಇರಲ್ಲ, ಇಲ್ಲ ಹೋಗಕ್ಕಾಗದೇ ಇಲ್ಲ. ಕಾರಣ ನಾವು ಅಕೌಂಟ್ ಓಪನ್ ಮಾಡ್ಕೋಬೇಕು. ನಮ್ಮ ವಂಶದ ಅಕೌಂಟ್ ಓಪನ್ ಆಗಿಲ್ಲ. ಆ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ಯಾವುದು ಅಂತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದ್ರೆ, ಕ್ಷೇತ್ರದಲ್ಲಿರ್ತಕ್ಕಂತಹ ಮಾತಾಪಿತೃಗಳಿಗೆ ಕುಟುಂಬದಲ್ಲಿರ್ತಕ್ಕಂತಹ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರಮ್ಮ, ಹೌದು, ಕೆಲ್ಸಕ್ಕೆ ಬರೋರು ಇರ್ತಾರೆ, ಅವ್ರು ಸತ್ತೋಗ್ತಾರೆ, ಅವ್ರ ಹೆಸರಲ್ಲೂ ಕೂಡ ಅಲ್ಲಿ ಊಟ ಹಾಕಬೇಕು. ಮನೆ ಕೆಲಸದವಳಲ್ವಾ, ಸಂಬಳ ಕೊಡ್ತಿದ್ದ, ಅವಳ ಸತ್ರ ನಾವೇನ್ ಮಾಡೋಣ ಅಂದ್ರೆ, ಇಲ್ಲ, ನಿಮ್ ಮನೆಯಲ್ಲಿ ನಾಯಿ ಹೋಗಿದೆ ಅದಕ್ಕೂ ಆಗಬೇಕು, ಬೆಕ್ಕು ಹೋಗಿದೆ ಅದಕ್ಕೂ ಆಗಬೇಕು. ಪ್ರಾಣ, ಹೌದಲ್ಲ? ಹೌದು ಗುರುಜಿ. ನಮ್ಮದು ಮಾತ್ರ ಪ್ರಾಣ ಅಲ್ಲ. ಈ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಹೋದ್ರೆ ನಮ್ಮ ಕುಟುಂಬಸ್ಥರನ್ನ ನಾವು ಪರಿಚಯ ಮಾಡ್ಕೊಂಡಿದ್ದೀವ. ಯಾರ್ಯಾರು, ಅಪ್ಪನ ಕಡೆ ಎಷ್ಟು, ಅಮ್ಮನ ಕಡೆ ಎಷ್ಟು, ಸೋದರತ್ತೆ ಯಾರು, ಚಿಕ್ಕಪ್ಪ ದೊಡ್ಡಪ್ಪ ಯಾರು, ಇದೆಲ್ಲವನ್ನು ಕುಟುಂಬ ಸಮೇತವಾಗಿ ಹೋಗಿರ್ತಕ್ಕಂಥ ಲೀಸ್ಟ್ ಮಾಡ್ಕೊಳ್ಳೋ ಅಭ್ಯಾಸ ನಮಗಿದೆಯಾ? ಗೊತ್ತಿಲ್ಲ. ಸ್ವಾಮಿ ಮಾಡಿಸ್ತಾ ಇದ್ರೆ ಏನೂ ಆಗಿಲ್ವಲ್ಲ, ಇನ್ನೊಂದ್ಸರಿ ಮಾಡಿಸಿ ಅಂತ ಹೇಳ್ಬೇಕು ನಾವು. ಹೌದು ಗುರುಜಿ. ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ನಾಗರತ್ನ ಅಂತ, ದೊಡ್ಡಬಳ್ಳಾಪುರದಿಂದ. ಮಾತಾಡ್ಸ್ಬಿಡೋಣ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ ಮಾ. ಪುನರ್ವಸು ನಕ್ಷತ್ರ, ಕರ್ಕಾಟಕ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿಯಂ ಗುರುಜಿ. ನಾರಾಯಣ. ಹೇಳಿಮ್ಮ, ಯಾರು? ಮಗನ? ಮಗನ ಗುರುಜಿ. ಎಷ್ಟು ವಯಸ್ಸು? 23 ವರ್ಷ ಗುರುಜಿ. ಏನ್ ಮಾಡ್ತಿದ್ದಾನೆ? ಅವನ್ ಡೆತ್ 8ನೇ ತಾರೀಕು ಹೋದ ತಿಂಗಳು ಡೆತ್ ಆದ ಗುರುಜಿ. ಯಾಕೆ? 9ನೇ ತಾರೀಕು. ಏನಕ್ಕೆ? 11 ವರ್ಷದಿಂದ ಕ್ಯಾನ್ಸರ್ ಇತ್ತು ಗುರುಜಿ. 11 ವರ್ಷಕ್ಕೆ ಕ್ಯಾನ್ಸರ್ ಬಂತಾ? 13 ಅವನಿಗೆ 8 ಕ್ಲಾಸಲ್ಲಿದ್ದ 13 ವರ್ಷಕ್ಕೆ ಕ್ಯಾನ್ಸರ್ ಬಂತು ಗುರುಜಿ. ಒಬ್ಬನೇ ಮಗನಾ? ಮಗಳೊಬ್ಳಿದ್ದಾಳು ಗುರುಜಿ. ಓಕೆ. ಯಾಕೆ ನೀವು ಇದೆಲ್ಲ ತಿಳ್ಕೊಳ್ಳೋ ಅಭ್ಯಾಸ ಇಲ್ವಾ? ಯಜಮಾನ್ರು ಎಲ್ಲೂ ಹೋಗ್ಲಿ ಪೂಜೆ ಮಾಡ್ತಾರೆ ಅಷ್ಟೇ ಗುರುಜಿ. ಏನ್ ಹೇಳಿದ್ರು ತಗೊಳ್ಳೋ ಪೂಜೆ ಮಾತ್ರ ಮಾಡ್ತಾರೆ. ಅವ್ರು ಏನ್ ಹೇಳಿದ್ರು ತಲೆಗೆ ತಗೊಂತಾ ಇರ್ಲಿಲ್ಲ ಗುರುಜಿ. ಯಾವ ಪೂಜೆ ಮಾಡ್ತಾರೆ? ಎಲ್ಲಿ ಪೂಜೆ ಮಾಡ್ತಾರೆ? ಮನೇಲಾ? ನಾವು ಶ್ರೀ ವೈಷ್ಣವರು ಗುರುಜಿ. ಅಮ್ಮ? ಶ್ರೀ ವೈಷ್ಣವರು ಗುರುಜಿ. ಓಕೆ. ಯಾವ ದೇವ್ರ ಪೂಜೆ ಮಾಡೋದು?
ತಿರುಮಲ ದೇವರು ಆಂಜನೇಯ ಸ್ವಾಮಿ ಗುರುಜಿ. ಎಲ್ಲಿದೆ ದೇವಸ್ಥಾನ ಅದು? ಅದು ತಬ್ಲಾಪುರ ತಾಲೂಕು ಶನಿಮಹಾತ್ಮ ದೇವಸ್ಥಾನ ಇದೆ ಅಲ್ಲ ಗುರುಜಿ. ಹಾ, ಆ ರೋಡ್ ಏರಿ ರೋಡ್ ಮಧ್ಯ ಸೆಂಟ್ರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಗುರುಜಿ. ಸರಿ. ನಿಮ್ಮ ಯಜಮಾನ್ರೆ ಪೂಜೆ ಮಾಡೋದು ತಲತಲಾಂತರದಿಂದನೂ ಕೂಡ? ನಮ್ಮ ಮಾವ ಮಾಡ್ತಿದ್ರು, ಈಗ ನಮ್ಮ ಮೈದಾನು ಮಾಡ್ತಾರೆ, ನಮ್ಮ ಯಜಮಾನರು ಮಾಡ್ತಾರೆ ಗುರುಜಿ. ವಾರಕ್ಕೊಂದ್ಸಲನ ಪ್ರತಿದಿನನಾ? ಡೈಲಿ ಮಾಡ್ತಾರೆ ಗುರುಜಿ ಆಂಜನೇಯಂಗೆ. ಎಷ್ಟೊತ್ತಿಗೆ ಪೂಜೆ? ಬೆಳಗ್ಗೆ 8:30 ಮಾಡ್ತಾರೆ ಗುರುಜಿ. ನಮ್ಮ ಮೈದಾ ಮಾಡ್ತಾರೆ, ನಮ್ಮ ಮನೆಯವರು ಗಣೇಶನ್ ಮಾಡಕ್ ಹೋಗ್ತಾರೆ ಗುರುಜಿ. ಗಣೇಶನ್ ಯಾಕೆ ತಗೊಂಡ್ರಿ ಅಲ್ಲಿ ಮಧ್ಯ? ಅಲ್ಲಿ ನಾವು ಸಿಟಿಯಲ್ಲಿ ಇದ್ವಿ, ಗಣೇಶನ್ಗೆ ಈಗ ಒಂದು 15 ವರ್ಷದಿಂದ ಮಾಡ್ತಾರೆ ಗುರುಜಿ. ಅಲ್ಲಲ್ಲ, ಅವ್ರು ಮಾಡ್ಬಿಟ್ರು, ನೀವು ಮಾಡಿ ಅಂತ ಹೇಳ್ಬಿಟ್ರು. ಹೌದು ಗುರುಜಿ. ಈಗ ನೀವು ಒಂದ್ ತಿಳ್ಕೊಳ್ಳಿ, ಬೇಜಾರು ಮಾಡ್ಕೋಬಾರ್ದು, ಸತ್ಯ ತಿಳ್ಕೊಳ್ಳಿ ಅಷ್ಟೇ. ಅದು ಎಷ್ಟು ನಂಬ್ತಾರೋ ಏನೋ ಗೊತ್ತಿಲ್ಲ. ಸರಿ ಗುರುಜಿ. ನೀವು ಆಂಜನೇಯ ಮತ್ತೆ ಶ್ರೀನಿವಾಸರ? ಶ್ರೀನಿವಾಸಂಗೂ ವಾರಕ್ಕೊಂದ್ಸರಿ ಮಾಡ್ತಾರೆ, ಗಣೇಶನ್ ಡೈಲಿ ಮಾಡ್ತಾರೆ ಗುರುಜಿ. ಯಾಕೆ ಶ್ರೀನಿವಾಸರಕ್ಕೆ ವಾರಕ್ಕೊಂದ್ಸಲ ಮಾಡೋದು? ಅದೇನೋ ಅವತ್ತೇ ನನ್ನ ಮಾವರು ಇದ್ದಾಗ ಶನಿವಾರ ಮಾಡ್ಕೊಂಬರ್ತೀವಿ, ಈಗ ಅದನ್ನೇ ನಡೆಸ್ಕೊಂಡು. ನೋಡಿ, ಪುನರ್ವಸು ನಕ್ಷತ್ರ ಶ್ರೀರಾಮನದು, ಗೊತ್ತಾ? ಹೌದು ಹೌದು ಗುರುಜಿ. ಅದಕ್ಕೆ ಅಮ್ಮ, ಭಗವಂತರಿಗೆ ಶ್ರೀನಿವಾಸರಿಗೇನೆ ನೀವು ವಾರಕ್ಕೊಂದ್ಸಲ ಪೂಜೆ ಮಾಡಿ ನೈವೇದ್ಯ ಇಲ್ಲ ಏನಿಲ್ಲ ಬಿಡ್ತಾನಮ್ಮ. ಮಾನಸಿಕ ರೋಗಿ, ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಯಲ್ಲಿ ನಿಮ್ಮ ಇಡೀ ವಂಶ ಸಿಕ್ಕಾಕೊಂಡಿದೆ. ದಯವಿಟ್ಟು ಗಮನಿಸ್ಕೊಳ್ಳಿ. ಸರಿ ಗುರುಜಿ. ಇಡೀ ಕುಟುಂಬ ವಂಶ ಇವತ್ತಿಂದಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಬೇಜಾರು ಮಾಡ್ಕೋಬೇಡಿ. ಆಮೇಲೆ ವಿಚಾರ ಹೇಳ್ತೀನಿ, ನಿಮ್ದು ಅಂತ ಅನ್ಕೋಬೇಡಿ. ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಅಂದ್ರೆ ವಿಷ ಕುಡಿಬಹುದು, ಆತ್ಮಹತ್ಯೆ ಮಾಡ್ಕೋಬಹುದು, ಹಾವು ಕಚ್ಚಬಹುದು, ಕ್ಯಾನ್ಸರ್ ಬರಬಹುದು. ಈ ತರದ್ದು ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳೇ ಬರ್ತಕ್ಕಂಥ ಒಂದು ವಂಶವಾಗಿರುತ್ತೆ ಅನ್ನೋ ಸಮೂಹವೇ ಪುನರ್ವಸು ನಕ್ಷತ್ರದ ಮಗು ಹುಟ್ಟುತ್ತೆ. ನನ್ನ ಮಗನಿಗೂ ಹಾವು ಕಚ್ಚಿದೆ ಗುರುಜಿ. ಲೆಕ್ಕ ಹಾಕೊಳ್ಳಿ. ನೀವು ಪೂಜೆ ಮಾಡ್ತಕ್ಕಂಥದ್ದನ್ನ ಕಲ್ತಿದ್ದೀರಾ. ಪೂಜೆ ಮಾಡಿದ್ಮೇಲೆ ದೇವ್ರು ಎಲ್ಲೋದ ಅಂತ ಕೂತ್ಕೊಂಡು ಆಮೇಲೆ ದೇವ್ರಿಗೆ ಹೇಳ್ತೀರಾ. ದಯವಿಟ್ಟು ತಿಳ್ಕೊಳ್ಳಿ, ಅವನು ಹೋಗಿದ್ದು ಏನೇನೂ ಅಲ್ಲ, ನೀವು ತಿಳ್ಕೊಳ್ಳೋಕೆ ಒಂದು ಸಂದೇಶ ಕೊಟ್ಟೋಗಿದ್ದಾನೆ. ಇನ್ಮೇಲಾದ್ರೂ ನಿಮ್ಮ ವಂಶನ ಸರಿ ಮಾಡ್ಕೊಳ್ಳಿ ಅಂತ ಬಲಿಯಾಗಿದ್ದಾನೆ ಅವನು. ನೀವು ಅವನಿಗೆ ಮಾಡಬೇಕಾದಂತಹ ಕಾರ್ಯಗಳನ್ನ ಸರಿಯಾದ ರೂಪದಲ್ಲಿ ಮಾಡಕ್ಕೆ ನಿಮ್ಮ ಯಜಮಾನರು ಒಪ್ಪಲ್ಲ ಅಂತ ಹೇಳ್ತಾರೆ. ಮಾಡ್ಕೊಳ್ಳಿ ಅಂತ ಬಲಿಯಾಗಿದ್ದಾನ ಅವನು. ನೀವು ಅವನಿಗೆ ಮಾಡಬೇಕಾದಂತಹ ಕಾರ್ಯಗಳನ್ನ ಸರಿಯಾದ ರೂಪದಲ್ಲಿ ಮಾಡಕ್ಕೆ ನಿಮ್ಮ ಯಜಮಾನರು ಒಪ್ಪಲ್ಲ ಅಂತ ಹೇಳ್ತಿದ್ದೀರಾ. ತುಂಬಾ ಕಷ್ಟ ಆಗತ್ತೆ. ನೀವೇನಾದ್ರು ಮಾಡಿ ಆ ಶ್ರೀನಿವಾಸರಿಗೆ ಕೊನೆ ಪಕ್ಷ ಇವ್ರು ಪೂಜೆ ಮಾಡಿದ ನಿಮ್ಮ ಯಜಮಾನರು ಒಪ್ಪದೇ ಇದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಹೋಗಿ ಒಂದಷ್ಟು ಬಿಂದಿಗೆನಲ್ಲಿ ನೀರು ಹಾಕಿ ಕಸ ಹೊಡೆದು ರಂಗೋಲಿ ಹಾಕಿ ನೀವು ಸ್ನಾನ ಮಾಡ್ಕೊಂಡು ಇದೆಲ್ಲ ಮಾಡಿ ಭಗವಂತ ಅಂತ ಹೇಳಿ ಒಂದು ತುಳಸಿ ದಳ ಬಾಗಿಲಿಟ್ಟು ಬನ್ನಿ. ನಿಮ್ಮ ಯಜಮಾನ್ರಿಗೆ ಬುದ್ಧಿ ಬರುತ್ತೆ. ನಿಮ್ಮ ಯಜಮಾನ್ರು ಕನ್ಸಲ್ಲಿ ಬಂದು ಲಾಟಿನಲ್ಲಿ ಹೊಡಿತಾರೆ, ಆಗ ಬುದ್ಧಿ ಬರುತ್ತೆ. ಭಗವಂತನ ಮೂಲಕವಾಗಿ ಬುದ್ಧಿ ಕಲಿಸೋದಕ್ಕೆ ಪ್ರಯತ್ನ ಮಾಡಬೇಕು ಹೆಂಗಸರುಗಳು. ಗಂಡ ಒಪ್ಪಲ್ಲ ಅಂತ ಬಿಟ್ರೆ ಕುಟುಂಬ ಸಮೇತ ಅನುಭವಿಸೋದನ್ನ ಮೊದಲು ಬಿಡಬೇಕು. ಟೀಚರ್ ಆಗಬೇಕು ಗಂಡನಿಗೆ, ಪ್ರತಿ ಹೆಂಡತಿ ಕೂಡ. ಏನ್ ಮಾಡೋದು? ನೀವ್ ಹೇಳ್ಬಿಡ್ತೀರಿ ಸ್ವಾಮಿ ನಮ್ಮ ಮನೇಲಿ ಒಪ್ಪಲ್ಲ. ದಯವಿಟ್ಟು ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಜಿ, ನಾನು ಅವತ್ತಿಂದ ನಮ್ಮವರೇ ಹೇಳ್ತಾ ಇದಾರೆ ಕೇಳೋಣ ಅಂತ ಹೇಳಿದ್ರು ಒಪ್ತಾ ಇಲ್ಲ ಗುರುಜಿ. ಇಲ್ಲಿ ಹೋಗ್ಲಿ ಬೇಡ, ನೀವು ಅದನ್ನ ಮಾಡಿ. ದೇವಸ್ಥಾನ ಶ್ರೀನಿವಾಸರಿಗೆ ಹೋಗಿ ನೀವು ಮನೆ ಅದ ದೇವಸ್ಥಾನ ಸುತ್ತಾನೋ ಮನೆ ಬಾಗ್ಲಲ್ಲೋ ಒಂದಿಷ್ಟು ರಂಗೋಲೆ ಹಾಕಿ ಕ್ಲೀನಾಗಿ ಗುಡಿಸಿ ತುಳಸಿ ದಳ ತಗೊಂಡೋಗಿ ಇಟ್ಟು 1-2 ನಿಮಿಷ ಧ್ಯಾನ ಮಾಡಿ ಮನೆಗೆ ಬನ್ನಿ. ಯಾವುದೇ ರೂಪಲ್ಲಿ ನಿಮ್ಗೆ ದಾರಿ ಸಿಗತ್ತೆ, ನಂಬಿ. ಯಾಕೆಂದ್ರೆ ನಿಮ್ಮ ಮಗನಿಗೂ ಕೂಡ ಇನ್ನೊಮ್ಮೆ ನಿಮ್ಮ ವಂಶದಲ್ಲೇ ಹುಟ್ಟುವ ರೀತಿಯಲ್ಲಿ ನೀವು ಮಾಡ್ಕೊಳ್ಳೋದು ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು. ಮೊದಲು ನೀವು ಶ್ರೀನಿವಾಸರನ್ನ ಈ ತರ ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ತಾಯಿ. ಒಳ್ಳೆದ ಗುರುಜಿ. ಮನೆ ಖಾಲಿ ಕೇಳಿದ್ದಾರೆ ಗುರುಜಿ. ಮನೆನ ಗಣೇಶ ನಕ್ಷತ್ರದಲ್ಲಿ ತೀರಿದ್ದೇನೆ, ಅದಕ್ಕೆ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾವಿನ್ನ ಮಾಡಿಲ್ಲ ಗುರುಜಿ. ಕಷ್ಟ ಆಗತ್ತೆ, ಮಾಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಧನಿಷ್ಠ ಪಂಚಕ ಅಂತಕ್ಕಂಥದ್ದು ಮಾಡ್ಲೇಬೇಕಾಗತ್ತೆ. ಆದ್ರೆ ಒಂದು, ನೀವು ಮನೆ ಕರೆಕ್ಟ್ ಆಗಿದ್ದು ಪ್ರತಿದಿನ ಅದಕ್ಕೆ ಮಾಡಬೇಕಾದಂತ ಆಚರಣೆ ಮನೆಯಲ್ಲಿ ಇದ್ರೆ ಖಾಲಿ ಮಾಡೋ ಅವಶ್ಯಕತೆ ಬರಲ್ಲ. ಏನೂ ಮಾಡದೆ ಸುಮ್ಮನೆ ಮೊದಲು ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ನಾಗರತ್ನ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗುಲ್ಬರ್ಗದಿಂದ ದೇವ್ಕಿ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ ಮಾ. ಪೂರ್ವಭದ್ರ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ಮಗನಾ? ಮಗಳು. ಎಷ್ಟು ವಯಸ್ಸು? 22 ಕಂಪ್ಲೀಟ್ ಆಗಿದೆ. ಏನ್ ಮಾಡ್ತಿದ್ದಾಳೆ? ಇವಾಗ MSc ಮಾಡ್ತಾ ಇದ್ದಾರೆ, ಡಬಲ್ ಡಿಗ್ರಿ. ಓಕೆ, ಏನಾಗ್ಬೇಕಿತ್ತು? ಮದುವೆ ವಿಚಾರ ಮಾತಾಡಬೇಕಿತ್ತು ಗುರುಜಿ.
ಮದುವೆ ಅವಳಿಗೆ ಹೇಳಿದಿರಾ ಮದುವೆ ಮಾಡ್ಕೋತಿ ಅಂತ ಕೇಳಿದಿರಾ? ಹಾ ಹೇಳಿದ್ದೀವಿ ಗುರುಜಿ. ಏನು ಹೇಳ್ತಾಳೆ? ಏನ್ ನಿಮ್ ಇಷ್ಟ ಅಂತಾಳಮ್ಮ, ಓಕೆ ಅಂತಾಳಂತೆ. ಓಕೆ, ಈಗ ನೀವು ಮದುವೆ ವಿಚಾರದಲ್ಲಿ ಆಗತ್ತಾ ಅಂತನಾ, ಯಾವಾಗ ಆಗತ್ತೆ ಅಂತನಾ, ಏನು ನಿಮ್ಮ ಪ್ರಶ್ನೆ ಏನು? ಅದೇ ಮದ್ವೆ ಇವಾಗ ಮಾಡ್ಬೇಕಂತ ಇದೀವಿ, ಆಗುತ್ತಾ? ಅಲ್ಲ, ಸೆಟ್ ಆಗಿದೆಯಾ ಈಗ? ಸೆಟ್ ಆಗಿದೆಯಾ? ಇನ್ನೂ ಇಲ್ಲ ಗುರುಜಿ, ನೋಡಿಲ್ಲ, ನೋಡ್ಬೇಕು. ಅಲ್ಲ, ಯಾರು ಗುರ್ತು ಮಾಡಿಲ್ವಾ ನಿಮ್ಮ ಮಗಳು ಮಾಡ್ಕೊಡಿ ಅಂತ ಕೇಳಿದ್ದಾಗ್ಲಿ, ನೀವು ಯೋಚನೆ ಮಾಡೋದಾಗ್ಲಿ, ಈ ವಿಚಾರ ನಡೆದಿಲ್ವಾ ಇನ್ನು? ನಡೀತಾ ಇದೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾಕೆ? ಡೌಟ್ ಏನು? ಇನ್ನು ಸ್ವಲ್ಪ ಚೆನ್ನಾಗಿರ್ಲಿ ಅಂತನಾ? ಇನ್ನು ಜಾಬ್ ಆಗ್ಲಿ ಅಂತಾಳ ಅವಳು, ಅದಕ್ಕೋಸ್ಕರ. ನೋಡಿ, ಇಲ್ಲೇ ಬಂತು ಸಣ್ಣ ಕ್ವಶನ್ ಮಾರ್ಕ್ ಶುರು ಆಯ್ತು ನೋಡಿ. ಮದುವೆ ಮಾಡಿ ಅಂತ ಹೇಳಿದ್ದಾಯ್ತು, ಜಾಬ್ ಸಿಕ್ಲಿ ಅಂದ್ಮೇಲೆ ಜೀವಮಾನದ ಜಾಬ್ ಸಿಕ್ಕಲ್ಲ. ಆ ಜಾಬ್ನ ಒಳಾರ್ಥ ಇವ್ರಿಗೆ ಗೊತ್ತಾಗಿಲ್ಲ. ಕಾರಣ ಹೇಳ್ತಾರಲ್ಲಮ್ಮ, ಇನ್ ಸ್ವಲ್ಪ ವಯಸ್ಸು, ಇನ್ನೂ ಒಂದೆರಡು ವರ್ಷ ಕಳಿಯೋಣ, ಜಾಲಿಯಾಗಿರೋಣ ಅಂತ ಒಬ್ರು ಹೇಳ್ತಾರೆ. ನಾನು ರೀಚ್ ಆಗ್ಬೇಕು, ನಂದು ಪ್ಲಾನ್ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ. ಇವ್ರು ಏನೋ ನನ್ನ ಮಗಳು ಸಾಧನೆ ಮಾಡ್ತಾವಳೆ ಅಂತ ಅನ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಯಾವಾಗ ಬ್ರೇಕ್ ಕ್ವಶನ್ ಮಾರ್ಕ್ ಬಂತು, ಮದುವೆ ಆಗೋ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ತಿಳ್ಕೋಬೇಕು, ನಾವು ಯಾಮಾರಿಸ್ತಾವ್ರೆ ನಮ್ಮನ್ನ ಅಂತ. ಏನ್ ಹೇಳ್ತೀವಿ? ರೀಸನ್ ಕೊಟ್ಟು ಯಾಮಾರಿಸ್ತಾವ್ರೆ ಇವರು, ಹೇಳಿದ ತಕ್ಷಣ ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ಯಾಮಾರಿಸ್ತಾವ್ರೆ, ಇದರಿಂದ ಗುಟ್ಟಿದೆ ಅಂತ ತಿಳ್ಕೋಬೇಕು. ಯಾಕೆ ಅಂದ್ರೆ ಇವ್ರನ್ನ ಗೋಳಾಕಳಕ್ಕೆ ಪೂರ್ವಭಾದ ನಕ್ಷತ್ರ ಮಗು ಹುಟ್ಟೋದು. ಯಾರು ಗೋಳಾಕಳಕ್ಕೆ? ಅಪ್ಪ ಅಮ್ಮನ ಗೋಳಾಕಳಕ್ಕೆ ಪೂರ್ವಭಾದ ನಕ್ಷತ್ರ ಹುಟ್ಟೋದು ಮಗು. ಏನ್ ಗೋಳಾಕಳತ್ತೆ ಅಂದ್ರೆ ಅವಳು ಹೇಳ್ದಂಗೆ ಇವ್ರು ಕೇಳಬೇಕೆ ಹೊರ್ತು ಇವ್ರು ಹೇಳ್ದಂಗೆ ಅವಳು ಯಾವ ಕಾರಣಕ್ಕೂ ಒಪ್ಪಲ್ಲ, ಮದುವೆ ಆಗಲ್ಲ. ಇವ್ರು ತಿಪ್ಪರ್ಲಾಗಾಗಲು ಮದುವೆ ಆಗಲ್ಲ. ಇನ್ ಕೇಸ್ ಮಾಡಿದ್ರು ಗ್ಯಾರಂಟಿ ಇಲ್ಲ, ಚಪ್ರ ಹಾಕಿದ್ರು ಫೋನ್ ಬರುತ್ತೆ, ಏನೋ ಒಂದು ಐತೆ ಅಂತ. ಚಪ್ರ ಅಲ್ಲೇ ಇರುತ್ತೆ, ಚೌಟ್ರಿ ಅಲ್ಲೇ ಇರುತ್ತೆ, ಎಣ್ಣಿಲ್ಲೇ ಇರುತ್ತೆ. ನೋಡಿ, ಈ ವಿಚಾರನ ಇವತ್ತು ನಾನು ಹೇಳಿದ್ರೆ ನಿಮ್ಗೆ ಬೇಜಾರಾಗ್ಬೋದೇನೋ. ಯಾವತ್ತೋ ಜನಗಳಿದ್ರಿಗೆ ನೋಡಿಕೊಂಡು ಅನುಭವಿಸೋದ್ರ ಬದಲು ಮಗಳಿಗೆ ಮದುವೆ ಮಾಡ್ತಕ್ಕಂಥ ಮಾಂಗಲ್ಯ ಕಟ್ಟಿಸ್ಕೊಳ್ಳುವಂಥದ್ದಿದೆಯಾ ನನ್ನ ಮಗಳಿಗೆ ಅಂತ ಫಸ್ಟ್ ತಿಳ್ಕೊಳ್ಳಿ ನೀವು. ಪೂರ್ವಭಾದ್ರ ನಕ್ಷತ್ರ ಹಾಲಿಲ್ಲದ ಮರ, ಅದು ಯಾವ ಕಾರಣಕ್ಕೂ ಬಗ್ಗಲ್ಲ. ಜೊತೆಗೆ ಗಂಡನೂ ಅಷ್ಟೇ, ಯಾವ ಕಾರಣಕ್ಕೂ ಪ್ರೀತಿಸುವ ಗಂಡ ಸಿಗಲಿಕ್ಕಿಲ್ಲ. ಒಳ್ಳೆ ಕೆಲಸ ಯಾವ ಕಾರಣಕ್ಕೂ ಆಗಲ್ಲ. ಜಸ್ಟ್ ಅಂತಾರಲ್ಲ, ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಯಾಕೆ? ನೀವು ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಗುವಿಗೆ ಮದುವೆ ಇರುತ್ತಾ? ಆರೋಗ್ಯ ಚೆನ್ನಾಗಿದೆಯಾ? ನಿದ್ದೆ ಚೆನ್ನಾಗಿದೆಯಾ? ಉಸಿರಾಟ ಚೆನ್ನಾಗಿದೆಯಾ? ದೇಹದಲ್ಲಿರ್ತಕ್ಕಂಥ ಚರ್ಮ ಚೆನ್ನಾಗಿದೆಯಾ? ಅಮ್ಮ, ನಾನು ಹೇಳಿದ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ಏನು ಗುರುತಿಸಿದೆಯಾ ತಾಯಿ? ಉಸಿರಾಟ, ನಿದ್ದೆ, ಯಾವ್ದು ಗುರುತಿಸಿದೆಯಮ್ಮ ನಿನ್ನ ಮಗಳ ವಿಷಯದಲ್ಲಿ? ನಾನು ಹೇಳಿದ್ ಕೇಳಿಸ್ಕೊಂಡ್ಯಾ? ನಿಮ್ಮ ಮಗಳ ವಿಷಯದಲ್ಲಿ ಉಸಿರಾಟ ಆಡ್ತಕ್ಕಂಥದ್ದು, ಮಲಗ್ತಕ್ಕಂಥ ಸಮಯ, ಸ್ಕಿನ್ ಅಲರ್ಜಿ ಇರ್ತಕ್ಕಂಥದ್ದು, ಈ ರೀತಿ ಇದನ್ನ ಯಾವ್ದನ್ನ ಗುರುತಿಸಿದ್ಯಾ ಅಮ್ಮ ನೀನು? ತಪ್ಪು ಯಾವ್ದು ಆಗ್ತಾ ಇದೆ ನಮ್ಮ ಮಗಳಿಗೆ ಅಂತ ಯಾವ್ದು ತಗೋತೀಯಾ? ಯಾವ್ದು ಹೇಳ್ತೀಯಾ? ಯಾವ್ದು ಇಲ್ಲ ಗುರುಜಿ, ಎಲ್ಲ ಚೆನ್ನಾಗಿದೆ, ಬೇಗ ಹೇಳ್ತಾಳೆ, ಆರೋಗ್ಯ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅಮ್ಮ ತಾಯಿ, ನಿಜಕ್ಕೂ ಹೇಳ್ತೀನಿ, ಏನ್ ಓದಿದ್ರಿ ನೀವು? ನಾನು PUC ಓದಿದ್ದೀನಿ. ಅವಳಿಗೆ ಕೋಪ ಅಂತಕ್ಕಂಥದ್ದು, ಸಿಡುಕು ತುಂಬಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ರ ನೀವು? ಇಲ್ಲ ಗುರುಜಿ, ಒಂದು ಚೂರು ಸಿಗ್ತಿಲ್ಲ. ನನಗೆ ಕೋಪ ಇದೆ, ಅವಳಿಗೆ ಒಂದು. ಓಕೆ, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಆದ್ರೆ ಒಂದು ತಿಳ್ಕೊಳ್ಳಿ, ನೀವು ಅವಳು ಮಲಗಿರ್ಬೇಕಾದ್ರೆ ಇವತ್ತೇ ಟೆಸ್ಟ್ ಮಾಡಿ ಹೇಳ್ತೀನಿ, ಎಷ್ಟು ಗಂಟೆಗೆ ಮಲ್ಕೋತಾಳೆ? ಅವಳು ಓದೋದಿದ್ರೆ ಲೇಟ್ ಆಗಿ ಮಲ್ಕೊಂತಾಳೆ. ಅದೇ, ಒಂದ್ ನಿಮಿಷ, ಎಷ್ಟೊತ್ತಿಗೆ ಅಂತ ಹೇಳಮ್ಮ? ಒಂದು 10 ಗಂಟೆ. 10 ಗಂಟೆವರೆಗೂ ಓದ್ತಾಳೆ. ಬೆಳಿಗ್ಗೆ ಏಳಿಸ್ಬೇಕಾ ಅವಳೇ ಹೇಳ್ತಾಳ? ಈಗ ಕಾಲೇಜ್ ಇದ್ರೆ ಅವಳೇ ಹೇಳ್ತಾಳೆ ಗುರುಜಿ 5 ಗಂಟೆಗೆ. ಅಲ್ಲ, ಏನು ಇಲ್ಲ, ಎಲ್ಲಿಗೂ ಹೋಗೋದು ಬೇಡ ಅಂದಾಗ? ಬೇಡ ಅಂದಾಗ ಮಲ್ಕೊಂತಾಳೆ, ನಾವೇ ಬಿಡ್ಬೇಕು. ಎಷ್ಟು ತನಕ ಬಿಟ್ರೆ ಮಲಗಿರ್ಲಿ ಅಂದ್ರೆ ಎಷ್ಟು ತನಕ? 7 ಗಂಟೆ. ಅವಳನ್ನ ಬೆಳಗ್ಗೆ ಹೇಳ್ಬೇಕಾದ್ರೆ ಇವತ್ತು ಒಂದು ಕೆಲಸ ಮಾಡಿ, ಒಂದು 11:30 12 ಗಂಟೆಗೆ ಹೋಗ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ಅವಳನ್ನ ಹೇಳ್ಸಕ್ ಹೋಗ್ಬೇಡಿ. ಏನೋ ಒಂದು ಟಚ್ ಮಾಡಿ, ಅಂದ್ರೆ ಶಬ್ದ ಮಾಡಿ, ಟಕ್ ಅಂತ ಕುತ್ಕೊಂಡ್ಬಿಡ್ತಾಳೆ. ಇದೊಂದು. ಎರಡನೇದು, ಅವಳೆದ್ದು ಕುತ್ಕೊಳ್ಳಿಲ್ಲ, ನಿದ್ದೆ ಚೆನ್ನಾಗಿ ಮಾಡ್ತಾಳೆ, ಖುಷಿ ಪಡೋಣ. ಎರಡನೇ ವಿಷಯ, ಬೆಳಿಗ್ಗೆ ಹೇಳ್ಬೇಕಾದ್ರೆ ನೀವು ಹೋಗಿ ಅವಳ ಮುಂದೆ ನಿಂತ್ಕೊಳ್ಳಿ. ಮೈ ಎಷ್ಟು ಮುರಿತಾಳೆ, ಎಷ್ಟು ಬೇಜಾರಲ್ಲಿ ಹಾಸಿಗೆ ಮೇಲೆ ಎದ್ದು ಕುತ್ಕೊಳ್ಳಿ, ಸ್ವಲ್ಪ ಗಮನಿಸಿ ನೀವು. ಬೇಜಾರಿಂದಾನೆ ಹಾಸಿಗೆಯಿಂದ ಹೇಳ್ತಾ ಇದ್ದಾಳೆ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ, ಎಲ್ಲ ಚೆನ್ನಾಗಿದ್ದಾಳೆ, ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿರ್ಲಿ ಅಂತ ನೀವು ಅನ್ಕೊಂಡಿದ್ದೀರ, ಫೈನ್, ಚೆನ್ನಾಗಿರ್ಲಿ. ಆದರೆ ಓಡಾಡ್ತಾ ಇದ್ರೆ ಆರೋಗ್ಯ ಚೆನ್ನಾಗಿದೆ ಅಂತ ನೀವು ತಿಳ್ಕೊಂಡ್ರೆ ಅಪ್ಪ ಅಮ್ಮನಿಗೆ ಮಕ್ಕಳು ಹಂಗೆ ಕಾಣಿಸೋದು. ಚೆನ್ನಾಗಿ ಓಡಾಡ್ತಾನೆ ಸ್ವಾಮಿ, ಚೆನ್ನಾಗಿ ತಿಂತಾರೆ ಸ್ವಾಮಿ, ಚೆನ್ನಾಗಿ ಮಲಕತ್ತಾನೆ ಸ್ವಾಮಿ, ಹೆಂಗ್ ತಿಂತಾರೆ ಗೊತ್ತಿಲ್ಲ, ಹೆಂಗ್ ಮಲಕತ್ತಾರೆ ಗೊತ್ತಿಲ್ಲ, ಯಾಕೆ ನಿಮ್ಗೆ ಗೊತ್ತಿಲ್ಲ, ನೀವೇನು ಕಂಡುಹಿಡಿತೀರಾ? ಇದನ್ನ ನೀವು ನಿಜಕ್ಕೂ ಕಂಡಿಡಿದು ಇನ್ನೊಮ್ಮೆ ನನಗೆ ಕರೆ ಮಾಡಲೇಬೇಕು, ನಾನು ಈ ಸತ್ಯ ನಿಮ್ಗೆ ತಿಳಿಸ್ಲೇಬೇಕು. ಮದುವೆ ಮಾಡೋದು ಆಮೇಲೆ, ದಯವಿಟ್ಟು ದುಡುಕಿ ಮದುವೆ ಮಾಡೋಕ್ಕೆ ಹೋಗಬೇಡಿ.
ನೀವು ಎಷ್ಟೇ ದೇವರ ಥರ ದೇವತೆ ಥರ ಮಗಳಿದ್ದರೂ ಅವಳ ಮನಸ್ಥಿತಿ ಅಷ್ಟು ಸೂಕ್ತವಾಗಿ ಚೆನ್ನಾಗಿರ್ಲಿಕ್ಕಿಲ್ಲ. ಜಾಸ್ತಿ ಮಾತಾಡಲ್ಲ. ನೀವೇನು ಹೇಳಿದ್ರು ಎಸ್ ಅಂತಾಳೆ, ನೋ ಅಂತ ಹೇಳೋದೇ ಇಲ್ಲ. ನೀವು ತಿಳ್ಕೊಂಡಿದ್ರೆ ನನ್ನ ಮಗಳು ಹೇಳೋದೆಲ್ಲ ಒಪ್ಕೋತಾಳೆ, ಕೇಳ್ತಾಳೆ ಅಂತ. ಇದಕ್ಕೆ ಸತ್ಯ ತಿಳಿಬೇಕು ಅಂದರೆ ಅವಳು ನಿದ್ದೆ ಕ್ವಾಲಿಟಿ ಬೆಳಗ್ಗೆ ಹೇಳಬೇಕಾದ್ರೆ ಮೈ ನೋವಿರ್ತಕ್ಕಂಥದ್ದು ಎಷ್ಟು ಅನುಭವಿಸ್ತಾಳೆ ಇದನ್ನು ಗುರ್ತಿಸಿ ಇನ್ನೊಮ್ಮೆ ಕರೆ ಮಾಡಿಸಿ ಹೇಳ್ಕೊಡ್ತೀನಿ. ಹೆದರ್ಕೋಬೇಡಿ, ಸಟ್ರೈಟ್ ನೋಡಿ ತಿಳ್ಕೊಂಡು ಸರಿ ಮಾಡಿ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ದೇವಕಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಕುಟುಂಬಸ್ಥರ ಪರಿಚಯದ ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ ಅಂತ. ಈಗ ಈ ತಾಯಿ ಹೇಳಿದಂಥ ಮಾತುಗಳು, ಯಾವುದೇ ತಾಯಿ ಮಕ್ಕಳನ್ನ ಬಿಟ್ಕೊಡಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ. ಏನಂತಂದ್ರೆ ಸಮಸ್ಯೆ ಅಂತ ಪೂರ್ತಿ ಕಂಡು ಬರೋವರೆಗೂ ನನ್ನ ಮಕ್ಕಳಿಗೆ ಏನು ಇಲ್ಲ ಅಂತಾನೆ ಎಲ್ಲ ತಾಯಿ ತಂದೆ ಒಪ್ಕೊಳ್ಳೋದು ಸತ್ಯ ಅದು. ಆದರೆ ಸಮಸ್ಯೆ ಸಿಕ್ಕಾಕೊಂಡ್ಮೇಲೆ ನಾವು ಅನ್ಕೊಂಡಿರಲಿಲ್ಲ ನನ್ನ ಮಗಳು ಹಿಂಗೆ ಮಾಡ್ತಾಳ ಅಂತ, ನನ್ನ ಮಗ ಹಿಂಗೆ ಮಾಡ್ತಾನ ಅಂತ ಆಮೇಲೆ ಕುತ್ಕೊಂಡು ಹೇಳ್ತಾರೆ. ಆದರೆ ಅವರು ಮಾಡಿರೋ ತಪ್ಪು ಅಲ್ಲ, ತಂದೆ ತಾಯಿ ಅನುಭವಿಸ್ಲಿಕ್ಕೆ ಮಕ್ಕಳು ದಾರಿ ತಪ್ತಾರೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಅದು ಮದುವೆ ವಿಷಯ ಆಗಿರ್ಬೋದು, ಅಥವಾ ಮದುವೆ ಬೇಡ ಅನ್ನೋ ವಿಷಯ ಆಗಿರ್ಬೋದು, ಅಥವಾ ಒಳ್ಳೆ ಸಂಬಂಧ ಸಿಗದೇ ಇರೋ ವಿಷಯ ಆಗಿರ್ಬೋದು. ವಿಚಾರ ಇಷ್ಟೇ, ಯಾವುದೇ ಕಾರಣಕ್ಕೂ ನಾವು ಒಂದು ತಿಳ್ಕೋಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾಕೆ ಅಂತಂದ್ರೆ, ಈ ನಕ್ಷತ್ರಗಳಲ್ಲಿ ಯಾಕೆ ನಮಗೆ ಇಷ್ಟೊಂದು ಮಹತ್ವ ನಾವು ನಕ್ಷತ್ರಗಳು ಕೊಡಬೇಕು ಅಂತಕ್ಕಂಥ ಸತ್ಯವನ್ನ ನಾವು ಮೊದಲು ತಿಳ್ಕೋಬೇಕಾಗತ್ತೆ. ಅದಕ್ಕೆ ಜನ್ಮ ನಕ್ಷತ್ರ ಅಂತ ಹೇಳ್ತಾರೆ. ಅದನ್ನ ಈ ತಿಳ್ಕೋಬೇಕು. ಇಡೀ ಜನ್ಮ ಜನ್ಮಾಂತರದ ಸತ್ಯವನ್ನ ಇದಕ್ಕೆ ವಂಶ ಬೀಜ ಅಂತ ಹೇಳ್ತಾರೆ. ನಕ್ಷತ್ರ ಏನ್ ಹೇಳ್ತಾರೆ? ವಂಶ ಬೀಜ. ಇದು ಆ ವಂಶ ಬೀಜ ಅಂದ್ರೆ ಪೂರ್ತಿ ಹಿನ್ನೆಲೆ ತಗೊಂಡೋಗುತ್ತೆ. ತಾಯಿ ಜೊತೆ ಹುಟ್ಟಿದವರು, ತಂದೆ ಜೊತೆ ಹುಟ್ಟಿದವರು, ಈ ಕುಟುಂಬ ಎಲ್ಲ ಸತ್ಯ ನಕ್ಷತ್ರವನ್ನು ತಗೊಂಡಿರುತ್ತದೆ. ಈ ನಕ್ಷತ್ರದಿಂದ ಕುಟುಂಬದ ರಹಸ್ಯ ಸಿಕ್ಕತ್ತೆ ಅಂತಕ್ಕಂಥ ಸತ್ಯಾಂಶವನ್ನ ನಾವು ಕಾರ್ಯಕ್ರಮದಲ್ಲಿ ಮಾತ್ರ ಹೇಳ್ತಿರೋದಷ್ಟೇ. ಇನ್ಯಾರು ಹೇಳಿಲ್ಲ, ಹೇಳೋದು ಇಲ್ಲ. ಯಾಕೆ ಅಂದ್ರೆ ಅದು ಗೊತ್ತಾಗಲ್ಲ, ಸಾಧ್ಯನೇ ಇಲ್ಲ. ಇದು ಯಾವುದೇ ಪುಸ್ತಕದಲ್ಲಿ ಬರೆದಿಲ್ಲ. ಆ ಕಾರಣದಿಂದ ಹೇಳಕ್ಕಾಗ್ತಾ ಇಲ್ಲ. ಇಲ್ಲ ಅಂದ್ರೆ ನನ್ನಂತ ಸಾವಿರಾರು ಜನ ಉಟ್ಕೊಂಡಿರ್ತಕ್ಕಂಥ ವಿಚಾರ ಇರ್ತಿತ್ತು. ಕಾರಣ, ಆರೋಗ್ಯ ರಹಸ್ಯದ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ವಿಚಾರ ಆಗಿರ್ಬೋದು, ಸಂದರ್ಭಗಳಾಗಿರ್ಬೋದು, ಯಾವ ಕಾರಣಕ್ಕೂ ಯಾರಿಂದನೂ ನಿರೂಪಣೆ ಮಾಡೋಕ್ಕೆ ಸಾಧ್ಯವಿಲ್ಲದ ಒಂದು ವಿಚಾರ. ಇದನ್ನು ನೇರವಾಗಿ ಸಾರಸಟ್ಟಾಗಿ ಹೇಳ್ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ಬೋದು. ಏನು ಅಂತಂದ್ರೆ, ಶಾಸ್ತ್ರ ಹೇಳೋದು ಬೇರೆ, ಶಾಸ್ತ್ರದಲ್ಲಿ ಇರ್ತಕ್ಕಂತಹ ಅಧ್ಯಯನವನ್ನ ಕಂಡಿಡ್ದಿರ್ತಕ್ಕಂಥ ವಿಚಾರ ಬೇರೆ, ಜನ್ಮ ಜನ್ಮ ಇರ್ತಕ್ಕಂತಹ ಅಧ್ಯಯನವನ್ನ ಕಂಡಿಡ್ದಿರ್ತಕ್ಕಂಥ ವಿಚಾರ ಬೇರೆ, ಜನ್ಮ ಜನ್ಮಾಂತರ ಅಂತ ಏನು ಹೇಳ್ತೀವೋ ಅದು ಬಂದಿರಬೇಕು. ನೆನ್ನೆ ಮೊನ್ನೆ ಏನೋ ಕಲ್ತ್ಕೊಂಡಿದ್ದೀನಿ, ಇದಕ್ಕೆ ಹೋಗಿದ್ದೀನಿ, ಏನೋ ಪಾಠಶಾಲೆಗೆ ಹೋಗಿದ್ದೀನಿ, ಆಮೇಲೆ 3 ತಿಂಗಳಲ್ಲಿ ಕಲಿತೆ, 6 ತಿಂಗಳಲ್ಲಿ ಕಲಿಸೋರು ಇದ್ದಾರೆ, ಪುಣ್ಯಾತ್ಮರು, ಕಲ್ತ್ಕೊಳ್ಳಿ ಅಂತೂ ಗೊತ್ತಿಲ್ಲ. ಜನ್ಮ ಜನ್ಮಾಂತರದಲ್ಲೂ ಬುದ್ಧ ಯಾರಿಗಮ್ಮ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು. ಈ ಬುದ್ಧನ ಸ್ವಲ್ಪ ಸ್ಟೋರಿ ಕೇಳಿಸ್ಕೊಳ್ಳಿ. ನಾನು ಯಾರು ಅಂತ ತಿಳಿಯೋದಕ್ಕೆ 5 ಜನ್ಮ ಎತ್ತಬೇಕಾಯ್ತಂತೆ ಬುದ್ಧ. 5 ಜನ್ಮ ಎತ್ತಿದಾಗ ನಾನು ಯಾರು ಅಂತ ಅರಿವು ಬರೋದು. 3 ತಿಂಗಳಲ್ಲಿ ಜ್ಯೋತಿಷ್ಯ ಕಲಿಸ್ತೀನಿ ಪುಣ್ಯಾತ್ಮನ ಜಗತ್ತು ತುಂಬ ತುಂಬ್ಕೊಂಡ್ಬಿಟ್ಟವ್ರೆ. 3 ತಿಂಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕಲಿಯೋದು ಅಪ್ರಾಣೇ ಇಲ್ಲ. ಓದುವುದು, ಕಲಿಯುವುದು, ಶಾಲೆ ಇರುವುದು ಸಾಧ್ಯನೇ ಇಲ್ಲ. ಅವ್ರು ಹೇಳ್ಕೋಬೋದು, ನೀವು ಕೇಳ್ಕೋಬೋದು, ಅಥವಾ ನೀವು ಕಲಿಯೋಕ್ಕೆ ಪ್ರಯತ್ನ ಮಾಡ್ಬೋದೇನೋ, ಅದು ನಂಗೆ ಗೊತ್ತಿಲ್ಲ. ಯುವರ್ ಚಾಯ್ಸ್. ಆದರೆ ಒಂದು ಸತ್ಯ ತಿಳ್ಕೋಬೇಕು, ಇದು ಜ್ಞಾನಾರ್ಜನೆಯಲ್ಲಿ ಇರ್ತಕ್ಕಂಥ ಋಷಿಗಳು. ಸ್ಕೂಲ್ಗೆ ಹೋಗಿದ್ರೇನಮ್ಮ? ಇಲ್ಲ ಗುರು. ಕಾಲೇಜ್ಗೆ ಹೋಗಿದ್ರೇನಮ್ಮ? ಋಷಿಗಳು ಕೂತಿದ್ದ ಜಾಗ ಯಾವ್ದಮ್ಮ? ಭೂಮಿ ಮೇಲೆ ಕೂತಿದ್ರು. ಅಂದ್ರೆ ಭೂಮಿಯಲ್ಲೇ ಯೂನಿವರ್ಸಿಟಿ ಇರೋದು. ಯೂನಿವರ್ಸಿಟಿ ಎಲ್ಲಿದೆ? ಭೂಮಿಯಲ್ಲಿದೆ. ಅದಕ್ಕೆ ನಾನು ಹೇಳಿದ್ದು, ಯಾವ ಕಾರಣಕ್ಕೂ ಭೂಮಿಗೆ ಶರಣಾಗತಿಯಾಗಿ ಭೂಮಿಯಿಂದ ನಾವೇನು ತಿಳ್ಕೋಬಹುದು, ತಿಳಿದಿದ್ದೀವಿ ಅನ್ನೋ ಸಾಬೀತುಪಡಿಸಕ್ಕೆ ನಮ್ಮ ದೇಶದಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ರಹಸ್ಯಕರವಾದ ವಿಚಾರ ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗುರುಗಳು ಯಾವ ಪುಸ್ತಕ ಓದ್ತಾರೆ, ಹೆಂಗ್ ಓದ್ತಾರೆ, ಏನ್ ಮಾಡ್ತಾರೆ, ಇವರು ಇದು ಹೆಂಗ್ ಹೇಳ್ತಾರೆ ಅನ್ನೋದಕ್ಕೆ ವಿಚಾರ ಇಷ್ಟೇ. ಭೂಮಿಯನ್ನ ಓದುವವರು ವಿಜ್ಞಾನಿಗಳು ಕೂಡ ಇನ್ನು ಹುಟ್ಟಿಲ್ಲ, ಜ್ಞಾನಿಗಳಂತೂ ಮೊದಲೇ ಇಲ್ಲ. ಆ ಋಷಿ ಮುನಿಗಳು ಕೊಟ್ಟಂತಹ ಒಂದು ದೊಡ್ಡ ಬಳುವಳಿ ಏನು ಅಂದ್ರೆ, ನೆಲವನ್ನ ನೀನು ಗುರುತಿಸಿದಾಗ ಎಲ್ಲವೂ ಕೊಟ್ಟಂತಹ ಒಂದು ಬಳುವಳಿ ಋಷಿಗಳು. ತಿನ್ನೋ ಊಟದಲ್ಲಿ ಜೋಳ ಯಾವುದು, ಗೋಧಿ ಯಾವುದು, ಟೊಮೊಟೊ ಹಣ್ಣು ಯಾವುದು, ಬದನೆಕಾಯಿ ಯಾವುದು, ಪ್ರತಿಯೊಂದನ್ನು ವರ್ಣನೆ ಮಾಡಿ ಅದನ್ನು ಶಾಸ್ತ್ರೀಯ ಪದ್ಧತಿಯಲ್ಲಿ ತೋರಿಸಿದಂತಹ ಋಷಿ ಮುನಿಗಳ ದೇಶ ನಮ್ಮ ಭಾರತ ದೇಶ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ದೇನೆ ಅಲ್ಲಿ ಪುಸ್ತಕ ತಗೊಂಡಿದ್ದೀನಿ, ಅಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ ಅಂತ ಓದಿ 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 ಗಾಡಿ ತುಂಬ ಪುಸ್ತಕ ಒತ್ಕೊಂಡು ತಗೊಂಡೋಗಿ ಎಲ್ಲೋ ಒಂದು ಕಡೆ ಹಾಕಬೇಕಾಗತ್ತೆ. ಆದರೆ ಓದುವುದರಿಂದ ಮನುಷ್ಯ ಜ್ಞಾನ ಬರುತ್ತೆ, ಬುದ್ಧಿ ಬರುತ್ತೆ ಅಂತ ಅನ್ಕೊಂಡೇ ನಾವು ಬದುಕ್ತಾ ಇದ್ದೀವಿ. ಅಪ್ರಾಣೆ ಬರಲಿಕ್ಕಿಲ್ಲ. ಬುದ್ಧಿ, ಮನಸ್ಸು, ಮಾತು ಇವು 3 ಜ್ಞಾನಾರ್ಜನೆಯಲ್ಲಿ ಬರುವುದೇ.
ಇದು ನೀವು ಕಲೀಲಿಕ್ಕಾಗಲ್ಲ. ಏನ್ ಹೇಳ್ತೀಯಮ್ಮ? ಹೌದು ಗುರುಜಿ. ಬುದ್ಧಿ, ಮನಸ್ಸು ಮತ್ತು ಮಾತು, ಇವು ಮೂರು ಕೂಡ ಜ್ಞಾನಾರ್ಜನೆಯಲ್ಲೇ ಬರುತ್ತೆ ಹೊರತು ಈ ಜ್ಞಾನಾರ್ಜನೆ ಯಾರ ಹತ್ರ ಇದೆ ಅಂದ್ರೆ ನಿಮ್ಮ ಹಿರಿಯರ ಬೀಗ ಹಾಕಿ ಇಟ್ಕೊಂಡ್ಬಿಟ್ಟವ್ರು ಅವರು. ಯಾಕೆ ಅಂದ್ರೆ ನನ್ಗೇನು ಮಾಡಿಲ್ಲ ಅಪ್ಪ, ಕೀ ನನ್ನ ಹತ್ರ ಐತೆ, ನೀನು ಮಾಡಿದಾಗ ಕೀ ಕೊಡ್ತೀನಿ ಬಿಚ್ಕೋ ಅಂತ ಅವ್ರು ಕೂತವ್ರೆ. ಇವ್ರಿಗೆ ಗೊತ್ತಿಲ್ಲ ಕೀ ಅವ್ರ ಹತ್ರ ಐತೆ ಅಂತ ಗೊತ್ತಿಲ್ಲ, ಇವ್ರು ಹೋಗೋಕ್ಕೂ ಆಗಿಲ್ಲ. ಏನಂತಹ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂತಹ ಒಂದು ಸತ್ಯಾಂಶವನ್ನ ನೀವು ಫಸ್ಟ್ ತಿಳ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ನಾವು ಕರ್ತೃ ಅಂತೀವಿ. ತಿಥಿ ಕಾರ್ಯ ಮಾಡ್ತಕ್ಕಂತಹ ತಂದೆ ಸತ್ತಿರ್ತಕ್ಕಂತಹ ಸಂದರ್ಭಕ್ಕೆ ಮಗ ಅನ್ನೋನು ಕರ್ತೃ ಆಗ್ತಾನೆ. ಅವನ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ವಿಚಾರ ಬೇರೆ. ಆದರೆ ಆ ಕರ್ತೃಗೆ ಒಂದು ವಿಚಾರ ಗೊತ್ತಾಗಬೇಕು, ನಾನು ನಮ್ಮ ವಂಶದಲ್ಲಿರ್ತಕ್ಕಂತಹ ಒಂದು 3 ತಲೆಮಾರಿಗೆ ಇರ್ತಕ್ಕಂತಹ ಸತ್ಯಾಂಶವನ್ನು ಒಂದು 3 ಜನ ಬ್ರಾಹ್ಮಣೋತ್ತಮರಿಗೆ ನಾನು ಪ್ರಸಾದ ಸೇವನೆ ಮಾಡಿಸ್ಬೇಕು. ಎಷ್ಟು ಜನ? 3 ಜನ ಬ್ರಾಹ್ಮಣೋತ್ತಮರಿಗೆ ಪ್ರಸಾದ ಸೇವನೆಯನ್ನ ಕ್ಷೇತ್ರದಲ್ಲಿ ಮಾಡಿಸಿ, ನಂತರ ಇವರು ಪ್ರಸಾದ ಸೇವನೆ ಮಾಡುವಂತಹ ಒಂದು ಯಾವತ್ತು ನಾವು ಕಲ್ತೀವೋ ಆವತ್ತು ನಿಮ್ಮ ಹಿರಿಯರ ಬೀಗದಿಕ್ಕಿ ಲಾಕ್ ಓಪನ್ ಆಗತ್ತೆ. ಎಲ್ಲಿ ಓಪನ್ ಆಗತ್ತೆ? ಎಲ್ಲೂ ಮಾಡ್ತೀರಾ? ಇಲ್ಲ ಸ್ವಾಮಿ, ನಾವು ಹಾಕುವುದೇ ಎಡೆ, ನಾವು ಮಾಡುವುದೇ ತರ್ಪಣ. ಎಲ್ಲಾಗ್ತೀರಾ? ಕೆಳಗೆ ಹಾಕ್ತೀವಿ ಸ್ವಾಮಿ, ಇನ್ನೊಬ್ರು ಮರದ ಬುಡಕ್ಕೆ ಹಾಕ್ತೀವಿ ಸ್ವಾಮಿ. ಈ ರೀತಿಯಾಗಿ ಹೇಳ್ತಕ್ಕಂತಹ ಈ ಅವ್ಯವಹಾರಗಳು ತುಂಬ ಆಗ್ತಾ ಇದೆ, ಆಗಿದೆ. ಅದರಿಂದ ನಮಗೆ ಶಾಸ್ತ್ರ ಅಂತಕ್ಕಂಥದ್ದು, ಶಾಸ್ತ್ರ ಹೇಳೋರು ಇಂಜಿನಿಯರು, ಡಾಕ್ಟರು, ಒಳ್ಳೆ ಹೆಣ್ಣು, ಒಳ್ಳೆ ಗಂಡನೋ, ಒಳ್ಳೆ ಮಗುನೋ, ಒಳ್ಳೆ ಸೈಟೋ ಯಾವ ಕಾರಣಕ್ಕೂ ಸಿಗಲಿಕ್ಕಿಲ್ಲ. ಆ ರೀತಿಯಾಗಿ ನಮಗೆ ಸಿಕ್ಕಿಲ್ಲ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕಾರ್ಯಕ್ರಮದ ಹಂತದಲ್ಲಿ, ಕೊನೆಯ ಹಂತದಲ್ಲಿದೆ. ದಕ್ಷಿಣದ ರಸ್ತೆಯಲ್ಲಿ ಯಾರಿಗೆ ಸೈಟ್ ಸಿಕ್ಕಿದೆ, ದಕ್ಷಿಣದ ರಸ್ತೆಯಲ್ಲಿ ಯಾರು ಮನೆ ಕಟ್ಟಿದ್ದೀರಾ ತಿಳ್ಕೊಳ್ಳಿ, ನಿಮ್ಮ ಹಿರಿಯರಿಗೆ ನೀವು ಟಾಟಾ ಬಾಯ್ ಬಾಯ್. ದಕ್ಷಿಣದ ರಸ್ತೆಯಲ್ಲಿ ಸಿಕ್ಕಿರುವ ಸೈಟು, ದಕ್ಷಿಣದ ರಸ್ತೆಯಲ್ಲಿ ಕಟ್ಟಿರುವ ಮನೆ, ದಕ್ಷಿಣ ರಸ್ತೆಯಲ್ಲಿ ವಾಸ ಮಾಡುವ ಗಂಡಸರುಗಳು, ಮಗ ಆಗಿರ್ಬೋದು ಗಂಡ ಆಗಿರ್ಬೋದು, ಅವ್ರನ್ನೊಂದು ಸ್ವಲ್ಪ ಕೆಣಕಬೇಕು ನೀವು. ಅವರ ಕತೆ ರಹಸ್ಯ ಗುಣಗಳು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತದೆ, ತಗಲಾಕೊಂಡ್ಬಿಟ್ಟಿರ್ತಾರೆ, ಈಚೆಗೂ ಬರೋಕ್ಕಾಗಲ್ಲ. ಈ ರೀತಿಯಾಗಿ ಮನೆಯನ್ನು ನಾವು, ಆಸ್ತಿಯನ್ನ, ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳೇಬೇಕಂದ್ರೆ ನೀವು ಹಿರಿಯರ ಬೀಗದ್ಕಿ ತಗೊಂಡು ಓಪನ್ ಮಾಡಿಸ್ಲೇಬೇಕು. ಅವರನ್ನು ಮತ್ತೆ ನೀವು ಬರಮಾಡ್ಕೊಳ್ಳೇಬೇಕು. ಈ ಸತ್ಯ ನೀವು ತಿಳ್ಕೊಳ್ಳೇಬೇಕು. ಆದರೆ ಯಾವತ್ತು ತಿಳ್ಕೊತಿರೋ ಗೊತ್ತಿಲ್ಲ, ಮಾಡೋಕ್ಕೂ ಅಷ್ಟು ಸುಲಭ ಅಲ್ಲ. ಕೆಲವರು 1-2 ವರ್ಷ ಮಾಡ್ಬಿಡ್ತಾರಮ್ಮ, ಸ್ವಾಮಿ ಸ್ವಲ್ಪ ಪರವಾಗಿಲ್ಲ ಅಂತಾರೆ, 2ನೇ ವರ್ಷಕ್ಕೆ ಔಟ್ ಕಟ್. ಆಮೇಲೆ ಪುನಃ ಎಲ್ಲ ಕುತ್ಕೊಳ್ಳುತ್ತೆ. ತಿರ್ಗಾ ಕೇಳಬೇಕು, ಏನ್ ಮಾಡೋದು, ಹೋಗ್ಬೇಕು, ಗುರುಗಳು ಸಿಕ್ಕರೋ, ದುಡ್ಡು ಕೊಡಬೇಕು, ಏನ್ ಮಾಡೋದು ಅಂತ ಇಂಡೈರೆಕ್ಟ್ ಆಗಿ ಇಲ್ಲೂ ಬರಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ನಡೆಯಲ್ಲ. ಪುನಃ ಹಿಂದಿಂದಾನೇ ಬರಬೇಕು. ನೀವು 48 ದಿನ ಮಾತ್ರ ತಗೋಬೇಕು. 48 ದಿನ 2 ದಿನ ಬಿಟ್ಟರು 48 ದಿನಕ್ಕೆ ಹೋಗ್ಬೇಕು. ಈ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಾಡ್ದೋ ಸ್ವಲ್ಪ ಪರವಾಗಿಲ್ಲ, ಈ ಮುಂದೆ ಮಾಡೋಣ, ದುಡ್ಡಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ. ಕಾರಣ ಇಷ್ಟೇ, ಮಗನನ್ನ ಮಾರಿ ಮಹಾಲಯವನ್ನ ಮಾಡು ಅಂತ ಹೇಳಿದ್ದಾರೆ. ಮಗನನ್ನೇ ಮಾರ್ಬಿಡು, ಬಟ್ ಮಹಾಲಯ ನಿಲ್ಲಿಸ್ಬೇಡ ಅಂತ ಸತ್ಯವಾಗಿರ್ತಕ್ಕಂಥ ವ್ರತ ಯಾವುದು ಅಂದ್ರೆ ಮಹಾಲಯ ಅಮಾವಾಸ್ಯೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಶಾಸ್ತ್ರ ಕೇಳೋದು, ದೇವರ ಹತ್ರ ಕೂತ್ಕೊಂಡು ಅಳೋದು, ಮನೆಯಲ್ಲಿ ಉರಿತಿರೋ ದೀಪ ಪದೇ ಪದೇ ಕೆಡೋದು, ಅದರಲ್ಲಿ ಕಿಟ್ಟ ಕಟ್ಟೋದು, ಇವೆಲ್ಲವೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ 2 ಮದುವೆಗಳು ಮಾಡ್ಕೊಳ್ಳೋದು, ಈ ಸಿಕ್ಕಾಬಟ್ಟೆ ಸಮಸ್ಯೆ ಸಿಕ್ಕಾಕೊಳ್ತಕ್ಕಂಥದ್ದು ಕಾರಣ ಏನು ಅಂದ್ರೆ ಹಿರಿಯರ ಆಶೀರ್ವಾದವನ್ನ ನಾವು ಪಡೆದೇ ಈ ರೀತಿ ಅನುಭವಿಸೋದಕ್ಕೆ ನಾವು ಕಾರಣ ಆಗಿದೆ. ಎಲ್ಲರೂ ಕೂಡ ತೀರ್ಮಾನ ಮಾಡಿ ಇದನ್ನ ಸರಿತೌಟವಾಗಿ ತಿಳ್ಕೊಂಡು ರಿಪೇರಿ ಮಾಡಿಕೊಳ್ಳೇಬೇಕು ಅಂತ ಟೊಂಕ ಕಟ್ಕೊಂಡು ನಿಂತ್ಕೊಳ್ಳಿ. ಸಮಯ ಇದೆ. ಏನಾರು ಮಾರಾಕದಾಗ್ಲಿ, ಹಾಗಂತ ನೀವು ಮಾರಿ ಅಂತ ನಾನು ಹೇಳ್ತಿಲ್ಲ, ಅಂತೂ ನಾನು ಮಾಡೇ ತೀರ್ಬೇಕು ಅಂತ ಶಪಥವನ್ನ ಮಾಡಿ